ಇಂದಿನ ಕ್ಲಾಸ್ನಲ್ಲಿ ನಾವು ಸಮಸ್ಯೆಗಳಿಗೆ ಕಾರಣಗಳು ಬಗ್ಗೆ ನಾವು ಡಿಸ್ಕಸ್ ಅನ್ನ ಮಾಡಿದ್ವಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಸಾಮಾಜಿಕ ಸಮಸ್ಯೆಗಳಿಂದ ಏನೆಲ್ಲ ಪರಿಣಾಮಗಳು ಬೀರ್ತವೆ ಅನ್ನುವಂಥದ್ನ, ಏನು ಇಂಪ್ಯಾಕ್ಟ್ ಏನಾಗುತ್ತೆ ಅನ್ನುವಂಥದ್ರ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಸೊ ನಾವು ಇಂದಿನ ಕ್ಲಾಸಲ್ಲೂ ಕೂಡ ಏನಪ್ಪಾ ಅಂದ್ರೆ ಸಾಮಾಜಿಕ ಸಮಸ್ಯೆಗಳಿಗೆ ಕಾರಣಗಳ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಜಸ್ಟ್ ಅದನ್ನು ಒಂದ್ಸರಿ ಗ್ಲಾನ್ಸ್ ಮಾಡೋಣ, ಏನೆಲ್ಲ ಪಾಯಿಂಟ್ಸ್ಗಳಿದ್ವು ಅಂತೇಳಿ. ಸಾಮಾಜಿಕ ಸಮಸ್ಯೆಗಳಿಗೆ ಇದ್ದಂತಹ ಕಾರಣಗಳಲ್ಲಿ ನಾವು ನೋಡ್ತೀವಿ ಸಾಮಾಜಿಕ ಬದಲಾವಣೆ ಎನ್ನುವಂಥದ್ದು. ಸಾಮಾಜಿಕ ಬದಲಾವಣೆ ಎನ್ನುವಂಥದ್ದು ಫಸ್ಟ್ನೇ ಪಾಯಿಂಟ್. ಸೆಕೆಂಡ್ನೇದು ಸಾಂಸ್ಕೃತಿಕ ಹಿಂಬೀಳಿಕೆ ಎನ್ನುವಂಥ ಕಲ್ಚರಲ್ ಲ್ಯಾಗ್. ಮೂರನೇದು ನೈಸರ್ಗಿಕ ದುರಂತಗಳು. ನಾಲ್ಕನೇದಾಗಿ ನಾವು ನೋಡಿದ್ದೆ ಆದ್ರೆ ರಾಜಕೀಯ ಮತ್ತು ಸಾಮಾಜಿಕ ಗಂಡಾಂತರಗಳು ಅಂತ ಹೇಳಿ ಕರಿತೀವಿ. ಐದನೇದು ಜೈವಿಕ ಹಾಗೂ ಮಾನಸಿಕ ಕಾರಣಗಳು. ಆರನೆಯದು ತಾಂತ್ರಿಕ ಶೋಧ. ಏಳನೆಯದು ಶ್ರಮ ವಿಭಜನೆಯ ಅತಿ ರೇಖತೆ ಅನ್ನುವಂಥದ್ದು. ಒಂಬತ್ತನೇದು ಸಾಮಾಜಿಕ ನಿಯಂತ್ರಣಗಳ ಶೈಥಿಲ್ಯ ಅನ್ನುವಂಥದ್ದು. ಲಾಸ್ಟ್ನೇದಾಗಿ ನಾವು ನೋಡಿದ್ದೆ ಆದ್ರೆ ದುರ್ಬಲಗೊಳ್ತಿರ್ತಕ್ಕಂತಹ ಆದರ್ಶಗಳ ಪ್ರಭಾವ ಅನ್ನುವಂಥದ್ದು. ಸೊ ಈ ಎಲ್ಲಾ ಅಂಶಗಳಿದಾವಲ್ಲ, ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ಸಾಮಾಜಿಕ ಸಮಸ್ಯೆಗಳಿಗೆ ಇರ್ತಕ್ಕಂತಹ ಕಾರಣಗಳು. ಹಾಗಾದ್ರೆ ಇವತ್ತು ಸಾಮಾಜಿಕ ಸಮಸ್ಯೆಗಳಿಂದ ಕಾನ್ಸಿಕ್ವೆನ್ಸಸ್ ಆಫ್ ಸೋಷಿಯಲ್ ಪ್ರಾಬ್ಲಮ್ಸ್ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಸೊ ನಮಗೆ ಗೊತ್ತಿದೆ ಅಂದ್ರೆ ಯಾವುದೇ ಒಂದು ಸಮಸ್ಯೆಗಳಾಗಿರ್ಬೋದು ಅಥವಾ ಯಾವುದೇ ಒಂದು ವಿಷಯಗಳಾಗಿರ್ಬೋದು ಅಥವಾ ಏನೇ ಒಂದು ಪ್ರಾಬ್ಲಮ್ಗಳಿದ್ರು ಕೂಡ ಏನಪ್ಪಾ ಅಂದ್ರೆ ಅದರಿಂದ ಅದಕ್ಕೆ ಒಂದು ಘಟನೆ ನಡಿಬೇಕಾದ್ರೆ ಕಾರಣಗಳಿರ್ತವೆ. ಆ ಘಟನೆ ನಡೆದ ಮೇಲೆ ಅದರಿಂದ ಆಗ್ತಕ್ಕಂತಹ ಪರಿಣಾಮಗಳು ಕೂಡ ಬಹಳಷ್ಟು ಇರ್ತವೆ ಅನ್ನುವಂಥದ್ದು. ಸೊ ಅವುಗಳ ಬಗ್ಗೆನೂ ಕೂಡ ನಾವು ಇವತ್ತು ಡಿಸ್ಕಸ್ ಅನ್ನ ಮಾಡೋಣ ಅನ್ನುವಂಥದ್ದು. ಅಂದ್ರೆ ಏನೆಲ್ಲ ಪರಿಣಾಮಗಳು ಬೀರ್ತವೆ ಅಂದ್ರೆ ಸಾಮಾಜಿಕ ಸಮಸ್ಯೆಗಳಿಂದ ಏನೆಲ್ಲ ಪರಿಣಾಮಗಳು ನಮ್ಮ ಮೇಲೆ ಬೀರ್ತಕ್ಕಂಥದ್ದು ಅಥವಾ ಸೊಸೈಟಿ ಮೇಲೆ ಬೀರ್ಬೋದು. ನಾವು ಫಸ್ಟ್ನೇದಾಗಿ ನಾವು ನೋಡಿದ್ದಾದ್ರೆ ಸಾಮಾಜಿಕ ಸಮಸ್ಯೆಯು ಸಾಮಾಜಿಕ ದುರಾವಸ್ಥೆ ಹಾಗೂ ರೋಗಗ್ರಸ್ತ ಸ್ಥಿತಿಯ ಪ್ರತಿಬಿಂಬ. ನೋಡಿ, ಅಂದ್ರೆ ಸಾಮಾಜಿಕ ಸಮಸ್ಯೆ ಇದೆಯಲ್ಲ, ಆ ಸಮಸ್ಯೆ ಅನ್ನುವಂಥದ್ದು ಸಾಮಾಜಿಕವಾಗಿರ್ತಕ್ಕಂತಹ ದುರಾವ್ಯವಸ್ಥೆ ಹಾಗೂ ರೋಗಗ್ರಸ್ತ ಸ್ಥಿತಿಯ ಒಂದು ಪ್ರತಿಬಿಂಬ ಇದ್ದಂಗೆ ಅಂತೇಳಿ ಹೇಳ್ತಾರೆ. ಸೋಷಿಯಲ್ ಪ್ರಾಬ್ಲಮ್ ಇಸ್ ಎ ರಿಫ್ಲೆಕ್ಷನ್ ಆಫ್ ಸೋಷಿಯಲ್ ಇಲ್ ಬೀಯಿಂಗ್ ಅಂಡ್ ಇಲ್ ಹೆಲ್ತ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಯಾವುದೇ ವ್ಯಕ್ತಿಯು ಕೂಡ ಯಾವುದೇ ಒಂದು ಅಥವಾ ಕೆಲವು ಬಗೆಯ ರೋಗಗಳಿಂದ ಪೀಡಿತನಾಗಿದ್ದಾನೆ ಅಂದ್ರೆ ಆತನ ಆರೋಗ್ಯ ಸ್ಥಿತಿ ಏನಿರಲ್ಲ, ಸರಿ ಇಲ್ಲ ಅಂತ ಹೇಳ್ತೀವಿ ನಾವು ಅಲ್ವಾ. ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಅಥವಾ ಒಂದು ಕೆಲವು ಬಗೆಯ ರೋಗಗಳಿಂದ ಪೀಡಿತನಾಗಿದ್ರೆ ಆತನ ಆರೋಗ್ಯ ಏನಾಗಿರುತ್ತಪ್ಪ ಅಂದ್ರೆ ಸುಸ್ಥಿತಿಯಲ್ಲಿ ಇರೋದಿಲ್ಲ ಅನ್ನುವಂಥದ್ದು. ಹಂಗೆ ಸಮಾಜ ಒಂದು ಬಡತನ ಆಗಿರ್ಬೋದು, ಭಿಕ್ಷಾಟನೆಗಳಾಗಿರ್ಬೋದು, ಮಿತಿ ಮೀರಿರ್ತಕ್ಕಂಥ ಜನಸಂಖ್ಯೆ ಆಗಿರ್ಬೋದು, ಅಥವಾ ನಿರುದ್ಯೋಗ ಆಗಿರ್ಬೋದು, ಹಿಂಸಾಚಾರ, ಅಪರಾಧ, ಇಂತಹ ಒಂದೆರಡು ಅಥವಾ ಕೆಲವು ಬಗೆಯ ಸಮಸ್ಯೆಗಳಿಂದ ಪೀಡಿತವಾಗಿದೆ ಅಂತ ಹೇಳಿದ್ರೆ ಅಥವಾ ಈ ಎಲ್ಲಾ ಹೇಳಿದ್ನಲ್ಲ ಕಾರಣಗಳು, ಈ ಅಂಶಗಳೇನಲ್ಲ ಇವೆಲ್ಲವೂ ಸಮಾಜದೊಳಗೆ ಇದಾವೆ ಅಂತ ಹೇಳಿದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ ಆರ್ಥಿಕ ಸಾಮಾಜಿಕ ರೀತಿಯಲ್ಲಿ ಇಲ್ಲ ಅನ್ನುವಂತಹ ಅರ್ಥ. ಹೌದಾ? ಇಲ್ಲ, ಇಷ್ಟೆಲ್ಲ ಸಮಸ್ಯೆಗಳಿದ್ದಾಗ ನಮಗೆ ಗೊತ್ತಾಗುತ್ತೆ ಅಲ್ಲಿ ಏನಾಗಿರುತ್ತಪ್ಪ ಅಂದ್ರೆ ಆಕ್ಚುಲ್ ಆಗಿ ಏನಾಗಿರುತ್ತೆ ಆ ಸೊಸೈಟಿಯಲ್ಲಿ ಆ ಎಕನಾಮಿಕ್ ಆಗಿರ್ಬೋದು, ಪೊಲಿಟಿಕಲಿ ಆಗಿರ್ಬೋದು, ಸೋಷಿಯಲಿ ಆಗಿರ್ಬೋದು ಏನಾಗಿರಲ್ಲಪ್ಪ ಅಂದ್ರೆ ಸ್ಟೆಬಿಲಿಟಿ ಅನ್ನುವಂಥದ್ದು ಇರಲ್ಲ ಅನ್ನುವಂತ ಅರ್ಥ ನೀಡುತ್ತೆ. ರಾಜಕೀಯವಾಗಿ ಕೂಡ ಏನಾಗಿರುತ್ತಪ್ಪ ಅಂದ್ರೆ ಸುಭದ್ರವಾಗಿರ್ತಕ್ಕಂತಹ ಹಾಗೂ ಆರ್ಥಿಕವಾಗಿ ಮುನ್ನಡೆಯನ್ನ ಸಾಧಿಸಿರುವಂತಹ ಸಮಾಜಗಳೂ ಕೂಡ ಏನಾಗ್ತಾ ಇದಾವಪ್ಪ ಅಂದ್ರೆ ಈ ಸಾಮಾಜಿಕ ಕಾರಣದಿಂದ ಏನಾಗ್ತಕ್ಕಂಥದ್ದಪ್ಪ ಅಂದ್ರೆ ರೋಗ ಪೀಡಿತವಾಗಿರುವಂತದ್ನ ನಾವು ನೋಡ್ತೀವಿ ಅನ್ನುವಂಥದ್ದು. ಕೇವಲ ಡೆವಲಪಿಂಗ್ ಕಂಟ್ರಿ ಅಷ್ಟೇ ಅಲ್ಲ, ಆಲ್ರೆಡಿ ಡೆವಲಪ್ ಆಗಿರುವಂತಹ ಕಂಟ್ರಿಗಳಲ್ಲಿ ಮುಂದುವರೆದಿರ್ತಕ್ಕಂಥ ದೇಶಗಳಲ್ಲೂ ಕೂಡ ನಾವ್ ಏನ್ ನೋಡ್ತೀವಪ್ಪ ಅಂದ್ರೆ ಈ ಸೋಷಿಯಲ್ ಪ್ರಾಬ್ಲಮ್ಗಳನ್ನ ಕೂಡ ನಾವು ನೋಡ್ತಾ ಇರ್ತೀವಿ ಅನ್ನುವಂಥದ್ದು. ಅಂದ್ರೆ ವ್ಯಕ್ತಿಯನ್ನ ಪೀಡಿಸುವ ರೋಗಗಳು ಆತನ ಸಾಮರ್ಥ್ಯವನ್ನ ಏನ್ ಮಾಡ್ತಾವಪ್ಪ ಅಂದ್ರೆ ಕುಂಠಿತಗೊಳಿಸುವಂತಹ ಮತ್ತೆ ಆ ಸಾಮಾಜಿಕ ಸಮಸ್ಯೆಗಳು ಸಾಮಾಜಿಕ ಸ್ವಾಸ್ಥ್ಯವನ್ನ ಹದಗೆಡಿಸುವ ಹಲವಾರು ರೀತಿಯ ಸಮಸ್ಯೆಗಳಿಗೆ ಹಾಗೂ ಗೊಂದಲಗಳಿಗೆ ಇವೇನಾಗ್ತಾವಪ್ಪ ಅಂದ್ರೆ ಕಾರಣ ಆಗ್ತವೆ ಅನ್ನುವಂಥದ್ದು. ಹೌದಾ? ಎಲ್ಲಿ ನಮ್ಮಲ್ಲಿ ಅಪರಾಧಗಳೇ ಹೆಚ್ಚಾಗಿ ಇರ್ತವೆ, ಎಲ್ಲಿ ನಮ್ಮಲ್ಲಿ ಹಿಂಸಾಚಾರ ಅನ್ನುವಂಥದ್ದು, ಯಾವಾಗ ನಿರುದ್ಯೋಗ ಅನ್ನುವಂಥದ್ದು ಅಥವಾ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅನ್ನುವಂಥದ್ದು, ಭಿಕ್ಷಾಟನೆ ಆಗಿರ್ಬೋದು, ಬಡತನ ಆಗಿರ್ಬೋದು, ವೇಶ್ಯಾವೃತ್ತಿಗಳಾಗಿರ್ಬೋದು, ಕಳ್ತನ ಆಗಿರ್ಬೋದು, ಇವೆಲ್ಲಾ ಸಮಸ್ಯೆಗಳು ಎಲ್ಲಿ ಕೂಡಿರ್ತವೋ ಅಲ್ಲಿ ಏನಾಗಕ್ ಸಾಧ್ಯ ಇಲ್ಲಪ್ಪ ಅಂತಂದ್ರೆ ಆ ಸಮಾಜ ಅನ್ನುವಂಥದ್ದು ಸ್ವಾಸ್ಥ್ಯ ರೀತಿಯಿಂದ ಇರಕ್ಕೆ
ಸಾಧ್ಯ ಇಲ್ಲ. ಅಲ್ಲಿ ಏನಾಗಿರ್ತಕ್ಕಂಥದ್ದು ಅನೇಕ ಸಮಸ್ಯೆಗಳ ಗೊಂದಲಗೂಡಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ ಅನ್ನುವಂಥದ್ದು. ಜೊತೆಗೆ ಅಷ್ಟೇ ಅಲ್ಲದೆ ಈ ಸಾಮಾಜಿಕವಾಗಿರ್ತಕ್ಕಂಥ ಸಮಸ್ಯೆಗಳಿಂದ ಸಾಮಾಜಿಕ ವಿಘಟನೆ ಅನ್ನುವಂಥದ್ದು ಏನಾಗುತ್ತಪ್ಪ ಅಂದ್ರೆ ಉತ್ಪನ್ನ ಆಗುತ್ತೆ ಅನ್ನುವಂಥದ್ದು. ಅಥವಾ ನಾಂದಿಗೆ ದಾರಿ ಮಾಡಿಕೊಡೋದು ಯಾವ್ದಪ್ಪ ಅಂದ್ರೆ ಈ ಸಾಮಾಜಿಕ ಸಮಸ್ಯೆ ಅಂತ ಹೇಳ್ತೀವಿ. ಅಂದ್ರೆ ಸಾಮಾಜಿಕ ಸಮಸ್ಯೆಗಳಿಂದ ಏನಾಗಕ್ ಸಾಧ್ಯಪ್ಪ ಅಂದ್ರೆ ಸಾಮಾಜಿಕ ವಿಘಟನೆ ಅನ್ನುವಂಥದ್ದು ಕೂಡ ಬರುತ್ತೆ ಅನ್ನುವಂಥದ್ದು. ಅಂದ್ರೆ ಇಲ್ಲಿ ಸಾಮಾಜಿಕ ಸಮಸ್ಯೆಗಳು ಆಗ್ತಾ ಹೋಗ್ತಾವೋ ಅವು ಅವುಗಳು ಏನಾಗಕ್ ಸಾಧ್ಯಪ್ಪ ಅಂದ್ರೆ ಸಾಮಾಜಿಕ ವಿಘಟನೆಗೆ ನಾಂದಿ ಆಗ್ತವೆ. ನಾವು ಈ ಉದಾಹರಣೆಗೆ ನಿರುದ್ಯೋಗ ಆಗಿರ್ಬೋದು, ಅಥವಾ ನಮ್ಮಲ್ಲಿ ಇರ್ತಕ್ಕಂಥ ಜನಸಂಖ್ಯಾ ಸ್ಫೋಟ ಆಗಿರ್ಬೋದು, ಅವುಗಳನ್ನ ನಾವು ನಿಯಂತ್ರಣವನ್ನ ಮಾಡದೇ ಇದ್ದಾಗ ಏನಾಗಕ್ ಸಾಧ್ಯ, ಅನೇಕ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ನಮಗೆ ಬರ್ತವೆ ಅನ್ನುವಂಥದ್ದು. ಸೊ ಹಾಗಾಗಿ ಅವಾಗ ಆ ಸಮಸ್ಯೆಗಳು ಹೆಚ್ಚಾದಂಗೆಲ್ಲ ಏನಾಗುತ್ತಪ್ಪ ಅಂದ್ರೆ ಆಟೋಮೆಟಿಕ್ಲಿ ಏನಾಗ್ತಕ್ಕಂಥಪ್ಪ ಅಂದ್ರೆ ಸೋಷಿಯಲ್ ಡಿಸ್ಆರ್ಗನೈಸೇಷನ್ ಅಂದ್ರೆ ಸಾಮಾಜಿಕ ವಿಘಟನೆ ಅನ್ನುವಂಥದ್ದು ಏನಾಗುತ್ತಪ್ಪ ಅಂದ್ರೆ ನಾಂದಿ ಆಗುತ್ತೆ ಅನ್ನುವಂಥದ್ದು. ಅವಾಗ ಈ ಗಂಭೀರವಾಗಿರ್ತಕ್ಕಂಥ ಸಾಮಾಜಿಕ ಸಮಸ್ಯೆ ಇರ್ತಾವಲ್ಲ, ಅವು ಏನಾಗ್ತವೆ, ಸಾಮಾಜಿಕ ವಿಘಟನೆಯ ಸಂಕೇತ ಆಗಿರ್ತವೆ. ಎಲ್ಲಿ ಗಂಭೀರವಾಗಿರ್ತಕ್ಕಂಥ ಸಾಮಾಜಿಕ ಸಮಸ್ಯೆಗಳಿರ್ತಾವೋ ಅಲ್ಲಿ ಅದನ್ನ ನಾವ್ ಏನ್ ಕರಿತೀವಪ್ಪ ಅಂದ್ರೆ ಅಲ್ಲಿ, ಯಾಕಂದ್ರೆ ಅಲ್ಲಿ ನಿಯಂತ್ರಣನೇ ನಾವ್ ಮಾಡಿರೋದಿಲ್ಲ, ಅವುಗಳಿಗೆ ಸಮಸ್ಯೆಗಳಿಗೆ ಪರಿಹಾರಗಳನ್ನೇ ನಾವು ಕಂಡ್ಕೊಳ್ದೇ ಇದ್ದಾಗ ಅದು ಎದರ ಸಂಕೇತಪ್ಪ ಅಂದ್ರೆ ಸಾಮಾಜಿಕ ವಿಘಟನೆಯ ಸಂಕೇತ ಅಂತೇಳಿ ನಾವು ಕರಿತೀವಿ. ಸೊ ಹಾಗಾಗಿ ಈ ಸಾಮಾಜಿಕ ವಿಘಟನೆಯಿಂದಾಗಿ ಸಮಾಜದ ಅಸಮತೋಲನ ಇರುತ್ತಲ್ಲ, ಸಮತೋಲನ ರೀತಿಯಲ್ಲಿ ಇರಲ್ಲ, ಅಸಮತೋಲನ ಅನ್ನುವಂಥದ್ದು ಸಮತೋಲನ ಅನ್ನುವಂಥದ್ದು ಏನಾಗ್ತಕ್ಕಂಥದ್ದು ತಪ್ಪಿ ಹೋಗ್ತಕ್ಕಂಥದ್ದು. ನಮ್ಮಲ್ಲಿ ಈಗ ಬ್ಯಾಲೆನ್ಸಿಂಗ್ ಇರುತ್ತೆ, ಸೊಸೈಟಿಯಲ್ಲಿ ಇರ್ತಕ್ಕಂಥದ್ದು ಎಲ್ಲದೂ ಬ್ಯಾಲೆನ್ಸಿಂಗ್ ಆಗಿರ್ಬೇಕು, ಅವಾಗ ಮಾತ್ರ ಸೊಸೈಟಿ ಅನ್ನುವಂಥದ್ದು ಸರಿಯಾದ ರೀತಿಯಲ್ಲಿ ನಡೆಯಕ್ಕೆ ಸಾಧ್ಯ. ಆದ್ರೆ ಯಾವಾಗ ಇಂಬ್ಯಾಲೆನ್ಸ್ ಅನ್ನುವಂಥದ್ದು ಆಗುತ್ತೋ, ಯಾವಾಗ ಈ ಸಮಸ್ಯೆಗಳಿಗೆ ಜಾಸ್ತಿ ಆಗ್ತಾ ಹೋಗ್ತವೋ, ಯಾವಾಗ ನಾವು ಈ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಕಂಡುಕೊಳ್ಳಕ್ಕೆ ಸಾಧ್ಯ ಆಗೋದಿಲ್ವೋ, ಅವಾಗ ಏನಾಗಕ್ಕೆ ಸಾಧ್ಯಪ್ಪ ಅಂದ್ರೆ ಅಸಮತೋಲನ ಅನ್ನುವಂಥದ್ದು ಉಂಟಾಗ್ತಾ ಹೋಗುತ್ತೆ. ಅವಾಗ ಅಸಮತೋಲನ ಉಂಟಾದಂಗೆಲ್ಲ ಏನಾಗುತ್ತಪ್ಪ ಅಂದ್ರೆ ಸಮಾಜ ಅನ್ನುವಂಥದ್ದು ವಿನಾಶದ ಅತ್ತ ಜಾರ್ತಾ ಹೋಗುತ್ತೆ ಅನ್ನುವಂಥದ್ದು. ಉದಾಹರಣೆಗೆ ಸಮಾಜ ಒಂದರದಲ್ಲಿ ನಮಗೆ ಉದಾಹರಣೆಗೆ ನಾವು ನೋಡಿದ್ದೆ ಆದ್ರೆ ಜನಸಂಖ್ಯೆ ಅನ್ನುವಂಥದ್ದು ಹೆಚ್ಚಳ ಅಲ್ವಾ, ಜನಸಂಖ್ಯೆ ಮಿತಿಮೀರಿ ಹೋಗ್ತಾ ಇರ್ತಕ್ಕಂಥದ್ದು. ಅದರಿಂದ ಏನಾಗಕ್ ಸಾಧ್ಯ, ನಮ್ಮಲ್ಲಿ ನಿರುದ್ಯೋಗ ಸಮಸ್ಯೆಗಳು ಕಾಡ್ತಾ ಇದಾವೆ, ಹೌದು ತಾನೆ. ನಿರುದ್ಯೋಗ ಸಮಸ್ಯೆ ನೋಡ್ತೀವಿ, ಬಡತನ ಅನ್ನುವಂಥದ್ದು ನೋಡ್ತಾ ಇದೀವಿ, ಕಳ್ತನಗಳು ಜಾಸ್ತಿ ಆಗಿರ್ತಕ್ಕಂಥದ್ದು ನೋಡ್ತಾ ಇದೀವಿ, ಮರಣಗಳ ಸಂಖ್ಯೆನೂ ಕೂಡ ನೋಡ್ತೀವಿ, ಹೌದು ತಾನೆ. ಇರ್ಬೋದು, ಇವೆಲ್ಲಾ ಮುಂತಾದವುಗಳು ಏನಾಗ್ತಕ್ಕಂಥದ್ದಪ್ಪ ಅಂದ್ರೆ ಹೆಚ್ಚಾಗಕ್ಕೆ ಸಾಧ್ಯ. ಎಲ್ಲಿ ಯಾವಾಗ ನಾವು ಇವುಗಳನ್ನ ತಡೆಗಟ್ಟಕ್ಕೆ ಸಾಧ್ಯ ಆಗೋದಿಲ್ವೋ, ಯಾವಾಗ ಅವುಗಳನ್ನ ನಾವು ನಿಯಂತ್ರಣ ಮಾಡಕ್ಕೆ ಸಾಧ್ಯ ಆಗೋದಿಲ್ವೋ, ಅವಾಗ ಏನಾಗಕ್ ಸಾಧ್ಯಪ್ಪ ಅಂದ್ರೆ ಈ ಎಲ್ಲಾ ಸಮಸ್ಯೆಗಳು ಏನಾಗಕ್ ಸಾಧ್ಯಪ್ಪ ಅಂದ್ರೆ ಉದ್ಭವ ಆಗಕ್ಕೆ ಸಾಧ್ಯ ಆಗುತ್ತೆ. ಆವಾಗ ವಿಘಟನೆ ಅನ್ನುವಂಥದ್ದು, ಸಾಮಾಜಿಕ ವಿಘಟನೆ ಅನ್ನುವಂಥದ್ದು ಏನಾಗುತ್ತಪ್ಪ ಅಂದ್ರೆ ಹೆಚ್ಚಾಗಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಇವುಗಳನ್ನ ತಡೆಗಟ್ಟಲು ವ್ಯವಸ್ಥಿತವಾಗಿರ್ತಕ್ಕಂಥ ಪ್ರಯತ್ನವನ್ನ ನಾವು ನಡೆಸದೇ ಇದ್ರೆ ಇದು ಏನಾಗುತ್ತೆ, ಸಮತೋಲನವನ್ನ ಕಳೆದುಕೊಳ್ಳುತ್ತೆ. ಇದರಿಂದ ಅಂಧಪತನನತ್ತ ಅಂದ್ರೆ ಅಂಧಪತನನತ್ತ ಏನಾಗುತ್ತಪ್ಪ ಅಂದ್ರೆ ಸಮಾಜ ಅನ್ನುವಂಥದ್ದು ಹೋಗುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು, ಎಲ್ಲಾ ಸಮಸ್ಯೆಗಳಿಗೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಪರಿಹಾರಗಳನ್ನ ಸೂಚಿಸ್ತಾ ಹೋಗ್ಬೇಕು. ಜೊತೆಗೆ ಅವುಗಳನ್ನ ಹೆಚ್ಚಿಗೆ ಆಗದ ರೀತಿಯಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ನಿಯಂತ್ರಣವನ್ನ ಮಾಡ್ಬೇಕಾಗುತ್ತೆ ಅನ್ನುವಂಥದ್ದು. ಸೊ ಮಾಡಿದ್ದೇ ಆಗಿದ್ದೇ ಆದ್ರೆ ನಾವೇನ್ ಮಾಡಕ್ ಸಾಧ್ಯಪ್ಪ ಅಂದ್ರೆ ಈ ಸಾಮಾಜಿಕ ಸಮಸ್ಯೆಗಳನ್ನ ನಮ್ಮ ಸಮಾಜದಿಂದ ದೂರ ಇಡ್ಸಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಇವುಗಳಿಂದ ಇಷ್ಟೆಲ್ಲಾ ಪರಿಣಾಮಗಳು ಏನಾಗಕ್ ಸಾಧ್ಯಪ್ಪ ಅಂದ್ರೆ ನಮ್ಮ ಸಮಾಜದ ಮೇಲೆ, ವ್ಯಕ್ತಿಯ ಮೇಲೆ ಏನಾಗಕ್ ಸಾಧ್ಯಪ್ಪ ಅಂದ್ರೆ ಪರಿಣಾಮಗಳು ಬೀರಕ್ಕೆ ಸಾಧ್ಯ ಆಗ್ತವೆ ಅನ್ನುವಂಥದ್ದು. ಸೆಕೆಂಡ್ ಒನ್, ಎರಡನೇ ಅಂಶವನ್ನ ನಾವು ನೋಡಿದ್ದೆ ಆದ್ರೆ ಸಾಮಾಜಿಕ ಸಮಸ್ಯೆಗಳು ಸಾಮಾಜಿಕ ಪ್ರಗತಿಯ ವೇಗವನ್ನ ಕುಂಠಿತಗೊಳಿಸುತ್ತವೆ ಅಲ್ವಾ. ಸೋಷಿಯಲ್ ಪ್ರಾಬ್ಲಮ್ಸ್ ಲೆಸನ್ ಟು ರೇಟ್ ಆಫ್ ಸ್ಪೀಡ್ ಆಫ್ ಸೋಷಿಯಲ್ ಪ್ರೋಗ್ರೆಸ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಇಲ್ಲಿ ಸಾಮಾಜಿಕ ಸಮಸ್ಯೆಗಳಿಂದ ಏನಾಗ್ ಸಾಧ್ಯ, ಸಮಾಜದ ಪ್ರಗತಿ ಅನ್ನುವಂಥದ್ದ ವೇಗ ಇದೆಯಲ್ಲ, ಆ ವೇಗ ಅನ್ನುವಂಥದ್ದು ಏನಾಗುತ್ತಪ್ಪ ಅಂದ್ರೆ ಕುಂಠಿತಗೊಳಿಸಕ್ಕೆ ಸಾಧ್ಯ ಆಗುತ್ತೆ ಅಥವಾ ಕುಂಠಿತಗೊಳ್ಳುತ್ತದೆ ಅಂತ ಹೇಳ್ತೀವಿ ಅಲ್ವಾ. ಅಂದ್ರೆ ಈ ಉದಾಹರಣೆಗೆ ದೈಹಿಕವಾಗಿ ಮಾನಸಿಕವಾಗಿ ಸ್ವಸ್ಥವಾಗಿದ್ದು ದೃಢಕಾಯವಾಗಿದ್ದಂತ ವ್ಯಕ್ತಿಯಿಂದ ಮಾತ್ರ ನಾವ್ ಏನ್ ಮಾಡಕ್ ಸಾಧ್ಯಪ್ಪ ಅಂದ್ರ ಕೆಲಸ ಮಾಡಕ್ಕೆ ಸಾಧ್ಯ ಅನ್ನುವಂಥದ್ದು, ಅಥವಾ ಆ ಪ್ರಗತಿ ಪಥದಲ್ಲಿ ನಾವು ಹೋಗಕ್ಕೆ ಸಾಧ್ಯ. ನಾವು ಸದೃಢವಾಗಿದ್ರೆ ತಾನೇ ನಾವು ಹೋಗಕ್ ಸಾಧ್ಯ ಅಲ್ವಾ. ಸೊ ಅಂದ್ರೆ ಈ ಸಮಸ್ಯೆಗಳಿದ್ದಾಗ ನಾವ್ ಏನ್ ಮಾಡಕ್ ಆಗಲ್ಲ. ಈ ಉದಾಹರಣೆಗೆ ನಮಗೆ ಕೈ ಕಾಲುಗಳು ನೆಟ್ಟಗಿದ್ರೆ ಮಾತ್ರ ನಾವ್ ಏನ್ ಮಾಡಕ್ ಸಾಧ್ಯಪ್ಪ ಅಂದ್ರೆ ಕೆಲಸಗಳನ್ನ ಮಾಡಕ್ಕೆ
ಸಾಧ್ಯ, ಅಥವಾ ನಡೆದಾಡಕ್ಕೆ ಸಾಧ್ಯ, ಅಥವಾ ಒಂದು ವಸ್ತುವನ್ನ ಎತ್ತಿಟ್ಟು ಕೆಲಸಗಳನ್ನ ಮಾಡಕ್ಕೆ ಸಾಧ್ಯ ಆಗುತ್ತೆ. ನಮ್ಮಲ್ಲಿಯೇ ಆ ಶಕ್ತಿ ಇಲ್ಲದೆ ಇದ್ರೆ, ಅಥವಾ ನಾವೇ ರೋಗಗ್ರಸ್ತರಾಗಿದ್ರೆ, ಅಥವಾ ನಮಗೆ ಆ ಒಂದು ಸಾಮರ್ಥ್ಯ ನಮ್ಮಲ್ಲಿ ಇಲ್ಲದೆ ಇದ್ದಿದ್ರೆ ನಾವು ಕೆಲಸಗಳನ್ನ ಮಾಡಕ್ಕೆ ಆಗಲ್ಲ. ನಾವ್ ಅನ್ಕೊಂಡಂತ ರೀತಿಯಲ್ಲಿ ನಾವು ಆ ಕಾರ್ಯಗಳನ್ನ ನಿರ್ವಹಿಸಕ್ಕೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಸಮಸ್ಯೆಗಳನ್ನ ಅಥವಾ ಸಾಮಾಜಿಕ ಪ್ರಗತಿಯು ಸಾಧಿಸ್ಬೇಕಾದ್ರೆ ಸಮಾಜ ಏನಾಗಿರ್ಬೇಕಪ್ಪ ಅಂದ್ರೆ ಸ್ವಸ್ಥವಾಗಿರ್ಬೇಕು. ಈ ಎಲ್ಲಾ ಸಮಸ್ಯೆಗಳಿಂದ ಏನಾಗಿರ್ಬೇಕಪ್ಪ ಅಂದ್ರೆ ಮುಕ್ತವಾಗಿರ್ಬೇಕು. ಸೊ ಅವಾಗ ನಾವೇನ್ ಮಾಡಕ್ ಸಾಧ್ಯಪ್ಪ ಅಂದ್ರೆ ಸಮಾಜವನ್ನ ನಾವು ಅಂದ್ಕೊಂಡಿರೋಂತಹ ಪ್ರಗತಿಯ ಕಡೆಗೆ ನಾವೇನು ಮಾಡಕ್ ಸಾಧ್ಯಪ್ಪ ಅಂದ್ರೆ ನಡೆಸ್ಕೊಂಡು ಹೋಗಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಅಂದ್ರೆ ಇಲ್ಲಿ ಆಂತರಿಕ ಹಾಗೂ ಬಾಹ್ಯ ಸಮಸ್ಯೆಗಳ ಸುಳಿಯಲ್ಲಿ ನಮ್ಮಲ್ಲಿ ಏನಾಗಿದೆ, ಹೊರಗಡೆನೂ ಸಮಸ್ಯೆಗಳಿದಾವೆ, ಒಳಗಡೆನೂ ಸಮಸ್ಯೆಗಳಿದಾವೆ. ಹಾಗಾಗಿ ಇಂತಹ ಸುಳಿಯಲ್ಲಿ ಸಿಲುಕಿರ್ತಕ್ಕಂಥ ಸಮಾಜ ಮುನ್ನಡೆಸಿ ಸಾಧಿಸುವುದಕ್ಕಿಂತಲೂ ತನ್ನ ಅಸ್ತಿತ್ವವನ್ನೇ ಉಳಿಸ್ಕೊಳ್ಳೋಕ್ಕೋಸ್ಕರ ಏನ್ ಮಾಡ್ತಾ ಇದೆಯಪ್ಪ ಅಂದ್ರೆ ಹೋರಾಟವನ್ನ ನಡೆಸಬೇಕಾಗಿದೆ. ಪ್ರಗತಿ ಒಂದ್ ಕಡೆ ಇರ್ಲಿ, ತನ್ನ ಅಸ್ತಿತ್ವದ ಉಳಿಸ್ಕೋಬೇಕಂದ್ರೆ ಏನಾಗಿದೆಯಪ್ಪ ಅಂದ್ರೆ ಈಗ ಹೋರಾಟ ಮಾಡುವಂತದ್ನ ನಾವು ನೋಡ್ಬೇಕಾಗಿದೆ ಅನ್ನುವಂಥದ್ದು. ಈ ಉದಾಹರಣೆಗೆ ನಾವು ನೋಡಿದ್ದೆ ಆದ್ರೆ ಈ ಆಫ್ರಿಕಾ ದೇಶಗಳಲ್ಲಿ ನಾವು ನೋಡ್ತೀವಿ ಏನಪ್ಪಾ ಅಂತಂದ್ರೆ ಈ ಎಥಿಯೋಪಿಯಾ ಆಗಿರ್ಬೋದು, ಸೊಮಾಲಿಯಾ ಆಗಿರ್ಬೋದು, ಬುರುಂಡ ಆಗಿರ್ಬೋದು, ಲುಗಾಂಡ ಆಗಿರ್ಬೋದು, ಮುಂತಾದ ದೇಶಗಳೇನಾಗಿದವಪ್ಪ ಅಂದ್ರೆ ಪ್ರಗತಿಯ ಪಥದಲ್ಲಿ ಕಾಲಿರ್ಸಕ್ಕೆ ಸಾಧ್ಯವಾಗದೇ ಇರುವಂತಹ ಈ ದೇಶಗಳನ್ನ ಕಾಡ್ತಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ಸಮಸ್ಯೆಗಳು. ನೋಡಿ, ಅಂದ್ರೆ ಈಗ್ಲೂ ಕೂಡ ನಾವು ನೋಡ್ತೀವಿ ಹಿಂದುಳಿದಿರ್ತಕ್ಕಂತಹ ದೇಶ. ನಮ್ಮಲ್ಲಿ 3 ರೀತಿಯಾಗಿರ್ತಕ್ಕಂಥ ವಿಧಗಳನ್ನ ನೋಡ್ತೀವಿ: ಮುಂದುವರೆದಿರುವ ದೇಶ, ಮುಂದುವರಿಯುತ್ತಿರುವ ದೇಶ, ಹಿಂದುಳಿದಿರುವ ದೇಶ ಅಂತ ಹೇಳಿ ಕರಿತೀವಿ. ಆ ಹಿಂದುಳಿದಿರುವಂತಹ ದೇಶಗಳಲ್ಲಿ ಇವು ಯಾವುವು? ಇಥಿಯೋಪಿಯಾ, ಸೊಮಾಲಿಯಾ, ಲುಗಾಂಡ ಆಗಿರ್ಬೋದು, ಬುರುಂಡಿ ಆಗಿರ್ಬೋದು. ಇವು ಈಗ್ಲೂ ಕೂಡ ಏನಪ್ಪಾ ಅಂದ್ರೆ ಪ್ರಗತಿಯನ್ನು ಸಾಧಿಸಕ್ಕೆ ಸಾಧ್ಯನೇ ಆಗಿಲ್ಲ. ಯಾಕಪ್ಪ ಅಂದ್ರೆ ಅಲ್ಲಿ ಸಮಸ್ಯೆಗಳ ಕೂಪ ಆಗಿದೆ. ಅಂದ್ರೆ ಅಷ್ಟು ಏನಾಗಿದೆಯಪ್ಪ ಅಂದ್ರೆ ಸಾಕಷ್ಟು ಸಾಮಾಜಿಕವಾಗಿರ್ತಕ್ಕಂತಹ, ಆರ್ಥಿಕವಾಗಿರುವಂತಹ, ರಾಜಕೀಯವಾಗಿರ್ತಕ್ಕಂಥ ಸಮಸ್ಯೆಗಳು ಬಹಳಷ್ಟು ಉಲ್ಬಣ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಆ ದೇಶಗಳು ಇನ್ನೂ ಕೂಡ ಏನಾಗ್ತಾ ಇದೆಯಪ್ಪ ಅಂದ್ರೆ ಮುಂದುವರಿಯಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಅನ್ನುವಂಥದ್ದು. ಅಂತಹ ದೇಶಗಳನ್ನ ನಾವೇನ್ ಕರಿತಿದೀವಪ್ಪ ಅಂದ್ರೆ ಹಿಂದುಳಿದಿರ್ತಕ್ಕಂಥ ದೇಶಗಳ ಪಟ್ಟಿಯಲ್ಲಿ ಇವುಗಳನ್ನ ನಾವು ನೋಡ್ತಾ ಇದ್ದೀವಿ ಅನ್ನುವಂಥದ್ದು. ಸೊ ಹಾಗಾಗಿ ಭಾರತದಂತ ದೇಶವೂ ಕೂಡ ಅಭಿವೃದ್ಧಿಯ ಹಾಗೂ ಪ್ರಗತಿಯ ಪಥದಲ್ಲಿ ಬಹಳ ರಭಸದಿಂದ ಸಾಗುವಂತಹ ಕ್ಷಮತೆಯನ್ನು ಹೊಂದಿದ್ರು ಕೂಡ, ನಮಗೆ ಗೊತ್ತಿದೆ ಇಂಡಿಯಾ ಅನ್ನುವಂಥದ್ದು ನಮ್ಮ ಭೂಗೋಳದಲ್ಲಿ ನಾವು ನೋಡಿದ್ದೆ ಆದ್ರೆ, ಅಥವಾ ನಾವು ಪ್ರಪಂಚದಲ್ಲಿ ನಾವು ನೋಡಿದ್ದೆ ಆದ್ರೆ ಬಹಳಷ್ಟು ವೇಗದಲ್ಲಿ ಪ್ರಗತಿಯನ್ನ ಮತ್ತು ಅಭಿವೃದ್ಧಿಯನ್ನು ಹೊಂದಿರತಕ್ಕಂಥ ದೇಶಗಳು ಯಾವುಗಳಲ್ಲಿ ಭಾರತವನ್ನು ಕೂಡ ನಾವು ನೋಡಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು. ಅಂದ್ರೆ ಅಷ್ಟು ಕ್ಷಮತೆ ಹೊಂದಿದ್ರು ಕೂಡ ಈಗ ಸಾಧಿಸಿರುವಂತಹ ಪ್ರಗತಿಯ ಮತ್ತು ಅದರ ಕ್ಷಮತೆಗೆ ಅನುಗುಣವಾಗಿ ನಾವೇನ್ ನೋಡಕ್ ಸಾಧ್ಯ ಆಗ್ತಿಲ್ಲ ಅಂದ್ರೆ ಕಾಣಕ್ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು. ಯಾಕಪ್ಪ ಅಂದ್ರೆ ಈ ಉದಾಹರಣೆಗೆ ನಾವು ನೋಡಿದ್ದೆ ಆದ್ರೆ ಮೇ ಬಿ ನಾನು 2003 ಕೂಡ ನಾವೇನ್ ಮಾಡ್ತಾ ಇದೀವಪ್ಪ ಅಂದ್ರೆ ಓದ್ಬೇಕಾದ್ರೆ, ನಾನು ಡಿಗ್ರಿಯನ್ನು ಓದ್ಬೇಕಾದ್ರೆ ಭಾರತವನ್ನ ನಾವೇನ್ ಕರಿತಿದ್ವಿ, ಮುಂದುವರಿತಿರುವಂತಹ ದೇಶ ಅಂತಾನೆ ಕರಿತಾ ಇದೀವಿ. ಈಗ 2003 ನಾನು ಓದ್ಬೇಕಾದ್ರೆ ಮುಂದುವರಿತಿರುವಂತಹ ದೇಶ. ಈಗ್ಲೂ ಕೂಡ ಭಾರತ 2021 ಅಂತ ಹೇಳ್ತೀವಿ, ಮುಂದುವರಿತಿರುವಂತಹ ದೇಶ ಅಂತಾನೆ ಕರಿತಾ ಇದೀವಿ. ಯಾಕಪ್ಪ ಅಂದ್ರೆ ಭಾರತದಲ್ಲಿ ಏನಾಗಿದೆಯಪ್ಪ ಅಂದ್ರೆ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ತುಂಬಿಕೊಂಡಿದಾವೆ. ಸೊ ನಾವೆಲ್ಲದನ್ನ ಎಲ್ಲಿ ವ್ಯಯ ಮಾಡ್ತಾ ಇದೀವಿ? ಆ ಸಮಸ್ಯೆಗಳು ಯಾವಂತ ಹುಡುಕಕ್ಕೆ ವ್ಯಯ ಮಾಡ್ತಾ ಇದೀವಿ, ಆ ಸಮಸ್ಯೆಗಳನ್ನ ಪರಿಹಾರ ಮಾಡಕ್ಕೆ ವ್ಯಯ ಮಾಡ್ತಾ ಇದೀವಿ, ಆ ಸಮಸ್ಯೆಗಳಿಂದ ಆಗ್ತಕ್ಕಂಥ ಪರಿಣಾಮಗಳ ಬಗ್ಗೆ ನಾವೇನ್ ಮಾಡ್ತಾ ಇದೀವಪ್ಪ ಅಂದ್ರೆ ಸಾಗಿಸ್ತಾ ಇದೀವಿ ಅನ್ನುವಂಥದ್ದು. ಸೊ ಹಾಗಾಗಿ ಈ ಸಮಸ್ಯೆಗಳು ಇರೋದ್ರಿಂದ ನಾವೇನ್ ಮಾಡ್ಬೇಕಾಗಿದೆಯಪ್ಪ ಅಂತಂದ್ರೆ ಈ ಹೊರಗಡೆ ಬರ್ಬೇಕಾಗಿದೆ. ಸೊ ಅಂತಹ ಸಮಸ್ಯೆಗಳಿಂದ ನಾವು ಹೊರ ಬಂದಾಗ ಮಾತ್ರ ನಾವೇನ್ ಮಾಡ್ಬೇಕಾಗುತ್ತಪ್ಪ ಅಂದ್ರೆ ಭಾರತ ಅನ್ನುವಂಥದ್ದು ತನ್ನ ಪ್ರಗತಿಯ ವೇಗವನ್ನ ಏನ್ ಮಾಡಕ್ ಸಾಧ್ಯಪ್ಪ ಅಂದ್ರೆ ಜಾಸ್ತಿ ಮಾಡಕ್ ಸಾಧ್ಯ. ಇವೆಲ್ಲಾ ಸಮಸ್ಯೆಗಳು ತುಂಬಿಕೊಂಡಿದ್ದಾಗ ನಾವೇನ್ ಮಾಡಕ್ ಸಾಧ್ಯ ಆಗೋದಿಲ್ಲ, ನಾವ್ ಅನ್ಕೊಂಡಿರ್ತಕ್ಕಂಥ ಪ್ರಗತಿಯನ್ನ ಸಾಧಿಸಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಈ ಸಾಮಾಜಿಕ ಸಮಸ್ಯೆಗಳಿಂದ ಏನಾಗುತ್ತೆ ಅಂದ್ರೆ ನಮ್ಮ ದೇಶದ ಅಥವಾ ಸಮಾಜದ ಪ್ರಗತಿ ಎನ್ನುವಂಥದ್ದು ಇದೆಯಲ್ಲ, ವೇಗ ಇದೆಯಲ್ಲ, ಆ ವೇಗ ಅನ್ನುವಂಥದ್ದು ಏನಾಗುತ್ತಪ್ಪ ಅಂದ್ರೆ ಕುಂಠಿತಗೊಳ್ತಾ ಹೋಗುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಈ ಸಾಮಾಜಿಕ ಸಮಸ್ಯೆಗಳಿಂದ ಆಗ್ತಕ್ಕಂಥ ಪರಿಣಾಮಗಳಲ್ಲಿ ಏನಪ್ಪಾ ಅಂದ್ರೆ ಸಮಾಜದ ಪ್ರಗತಿ ಎನ್ನುವಂಥದ್ದು ಕೂಡ ಏನಾಗುತ್ತಪ್ಪ ಅಂದ್ರೆ ಬಹಳಷ್ಟು ಕಡಿಮೆ ಆಗ್ತಾ ಹೋಗ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ನೋಡಕ್ಕೆ ಸಾಧ್ಯ. ಜೊತೆಗೆ 3ನೇ ಅಂಶ ಆಗಿರ್ತಕ್ಕಂಥದ್ದು ಅನಿಶ್ಚಿತತೆಯಿಂದ ಕೂಡಿರುವಂತಹ ಭವಿಷ್ಯ. ಅನಿಶ್ಚಿತತೆಯಿಂದಾಗಿ ಕೂಡಿರುವಂತಹ ಭವಿಷ್ಯ ಅನ್ನುವಂಥದ್ದು. ಹೌದಾ? ಸೊ ಅಂದ್ರೆ ಇಲ್ಲಿ ಫ್ಯೂಚರ್ ಬಿಕಮ್ಸ್
ಡ್ಯೂ ಟು ಇನ್ಡೆಫಿನಿಟ್ನೆಸ್ ಅಂತ ಹೇಳಿ ಕರಿತೀವಿ. ಅಂದ್ರೆ ನಮಗೆ ನಿಶ್ಚಿತತೆ ಅನ್ನುವಂಥದ್ದೇ ಇಲ್ಲ, ಅನಿಶ್ಚಿತತೆಯಿಂದ ಕೂಡಿರ್ತಕ್ಕಂಥದ್ದು. ಅಂದ್ರೆ ಸಾಮಾಜಿಕ ಸಮಸ್ಯೆಗಳು ತೀಕ್ಷ್ಣವಾಗಿರುವಾಗ, ಬಹಳಷ್ಟು ತೀಕ್ಷ್ಣವಾಗಿರುವಾಗ ಸಮಾಜ ಏನಾಗಕ್ ಸಾಧ್ಯ ಅವಾಗ? ಅನಿಶ್ಚಿತತೆ ಅಥವಾ ನಿರಾಶತೆಯ ಮಡಲಿಗೆ ನೂಕಲ್ಪಡುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಅಂತಹ ಸಮಯದಲ್ಲಿ ನಮಗೆ ಏನ್ ಸಿಗಲ್ಲಪ್ಪ ಅಂದ್ರೆ ನಿಶ್ಚಿತವಾಗಿರ್ತಕ್ಕಂತಹ ಭವಿಷ್ಯ ಅನ್ನುವಂಥದ್ದು ನಮಗೆ ಇರದೇ ಇಲ್ಲವಾ ಅನ್ನುವಂಥದ್ದು. ಅಂದ್ರೆ ನಾವು ಹಾಕೊಂಡಿರ್ತಕ್ಕಂತಹ ಯಾವುದೇ ಯೋಜನೆಗಳು ಏನಾಗಲ್ಲಪ್ಪ ಅಂದ್ರೆ ಕೈಗೂಡಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು. ಅಂದ್ರೆ ಜನರ ಮೂಲಭೂತ ಅಗತ್ಯತೆಗಳೇ ಈಡೇರದಂತೆ ಮತ್ತು ಆಡಳಿತದ ನಿಯಂತ್ರಣ ಕುಸಿಯುವಂತೆ ಮಾಡುವ ಈ ಸಮಸ್ಯೆಗಳು ಸಮಾಜವನ್ನ ಏನ್ ಮಾಡ್ತಾವಪ್ಪ ಅಂದ್ರೆ ಆ ನಿಶ್ಚಿತತೆಗೆ ತಳ್ತಾ ಹೋಗ್ತವೆ ಅನ್ನುವಂಥದ್ದು. ಅಂದ್ರೆ ನೋಡಿ, ನಾವೊಂದು ಪ್ಲಾನಿಂಗ್ ಹಾಕೊಂಡಿರ್ತೀವಿ, ಇಂತ ಪ್ಲಾನಿಂಗ್ ಆಕ್ಷನ್ ಪ್ಲಾನಿಂಗ್ ಅಂತ ಹಾಕೊಂಡಿರ್ತೀವಿ, ಕ್ರಿಯಾ ಯೋಜನೆ ಅಂತ ಹೇಳಿ ಇರುತ್ತೆ. ಇಂಥ ವರ್ಷದಲ್ಲಿ ಇಂಥ ಕೆಲಸಗಳನ್ನ ಮಾಡಬೇಕು, ಇಷ್ಟೆಲ್ಲ ಸಾಧನೆಯನ್ನ ಮಾಡಬೇಕು, ಇಷ್ಟು ಕಂಪ್ಲೀಟ್ ಮಾಡ್ಬೇಕು ಅಂತ ಹೇಳಿ ಹಾಕೊಂಡಿರ್ತೀವಿ. ಆದ್ರೆ ನಮ್ ಕೈಗೆ ಏನಾಗಲ್ಲ, ಬರೀ ಈ ಸಮಸ್ಯೆಗಳಿದ್ದಾಗ ಆ ಆಕ್ಷನ್ ಪ್ಲಾನ್ ಅನ್ನುವಂಥದ್ದು ಏನಾಗಲ್ಲಪ್ಪ ಅಂದ್ರೆ ಸಂಪೂರ್ಣಗೊಳ್ಳಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅವಾಗ ಏನಾಗುತ್ತೆ, ಸಮಾಜ ಅನ್ನುವಂಥದ್ದು ಆ ನಿಶ್ಚಿತತೆಗೆ ನೂಕಲ್ಪಡ್ತಕ್ಕಂಥದ್ದು. ಆ ನಿಶ್ಚಿತತೆಯಿಂದ ಹೊರಬರುವುದು ಅಂದ್ರೆ ಬಹಳಷ್ಟೇ ಕಷ್ಟ. ಯಾಕಪ್ಪ ಅಂದ್ರೆ ಸಮಾಜದ ಭವಿಷ್ಯ ತಾನಾಗೆ ಏನಾಗುತ್ತಾ ಹೋಗುತ್ತಪ್ಪ ಅಂದ್ರೆ ಮುಸುಗುಗೊಳ್ತಾ ಹೋಗುತ್ತೆ. ಯಾಕೆ? ನಮ್ಮಲ್ಲಿ ಸಮಸ್ಯೆಗಳು ಹೆಚ್ಚಾಗಿರುವುದರಿಂದ. ಸೊ ಹಾಗಾಗಿ ನಮ್ಮಲ್ಲಿ ಏನಾಗಿದೆಯಪ್ಪ ಅಂದ್ರೆ ಬಹಳಷ್ಟು ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳು ಹೆಚ್ಚಾಗಿರುವುದರಿಂದ ನಮಗೆ ಏನಾಗ್ತಾ ಇದೆಯಪ್ಪ ಅಂದ್ರೆ ನಮ್ಮ ಭವಿಷ್ಯ ಅನ್ನುವಂಥದ್ದು ಬಹಳಷ್ಟು ಏನಾಗ್ತಾ ಇದೆಯಪ್ಪ ಅಂದ್ರೆ ಆ ಒಂದು ಅಂಧಕಾರಕ್ಕೆ ಹೋಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಎನ್ನುವಂಥದ್ದು. ಈ ಉದಾಹರಣೆಗೆ ನಾವು ನೋಡಿದ್ದೆ ಆದ್ರೆ ನಮ್ಮಲ್ಲಿ ಬೇಕಾದಷ್ಟು ಇದೆ. 1990ರ ದಶಕದಲ್ಲಿ ಮುಂಚೆ ನಾವೇನ್ ಮಾಡಿದ್ವಪ್ಪ ಅಂದ್ರೆ ಮಾಹಿತಿ ತಂತ್ರಜ್ಞಾನವಿನ್ನೂ ಅಷ್ಟು ಹೆಚ್ಚಾಗಿರ್ಲಿಲ್ಲ. ಅಂತಹ ಹಂತದಲ್ಲಿ ಶಿಕ್ಷಿತರ ಪದವೀಧರ ನಿರುದ್ಯೋಗಿಗಳ ಸಂಖ್ಯೆ ಭಾರತದಲ್ಲಿ ಬಹಳಷ್ಟು ಅಪಾರವಾಗಿತ್ತು. ಅವ್ರುಗಳನ್ನ ಅನಿಶ್ಚಿತತೆ ಸಮಸ್ಯೆಗೆ ಕೂಡ ತೊಡಗಿತ್ತು ಅನ್ನುವಂಥದ್ದು. ಆದ್ರೆ ಈ ಉದಾಹರಣೆಗೆ ನಾವು ನೋಡ್ತೀವಿ ಯಾಕೆ ನಮ್ಮಲ್ಲಿ ನಿರುದ್ಯೋಗ ಸಮಸ್ಯೆಗಳು ಹೆಚ್ಚಾಗ್ತಾ ಇದಾವೆ ಅನ್ನುವಂಥದ್ದು. ಅಂದ್ರೆ ಈ ನಿರುದ್ಯೋಗ ಸಮಸ್ಯೆ ಅನ್ನುವಂಥದ್ದು ಯಾಕೆ ಹೆಚ್ಚಾಗ್ತಾ ಇದೆಯಪ್ಪ ಅಂದ್ರೆ ಜನಸಂಖ್ಯಾ ಸ್ಫೋಟ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಜನಸಂಖ್ಯೆ ಬೆಳವಣಿಗೆ ಅನ್ನುವಂಥದ್ದು ವರ್ಷದಿಂದ ವರ್ಷಕ್ಕೆ ದುಪ್ಪಟ್ಟ ಆದಂಗೆಲ್ಲ ನಮ್ಮಲ್ಲಿ ಇರುವಂತಹ ಸಂಪನ್ಮೂಲಗಳ ಕೊರತೆಯಿಂದಾಗಿ ನಮ್ಮಲ್ಲಿ ಏನಾಗ್ತಾ ಇದೆಯಪ್ಪ ಅಂದ್ರೆ ಹೆಚ್ಚು ಹೆಚ್ಚು ಶಿಕ್ಷಿತರಾಗ್ತಾ ಇದ್ದೀವಿ, ಆದ್ರೂ ಕೂಡ ನಮಗೆ ಕೆಲಸಗಳು ಸಿಗ್ತಾ ಇಲ್ಲ. ಅಂದ್ರೆ ಎಲ್ಲರಿಗೂ ಕೂಡ ನಾವೇನ್ ಮಾಡಕ್ ಆಗಲ್ಲಪ್ಪ ಅಂದ್ರೆ ಸರ್ಕಾರಿ ನೌಕರಿಯನ್ನೇ ಕೊಡಕ್ ಆಗೋದಿಲ್ಲ. ಅದ್ರ ಬೇಕಾಗಿರ್ತಕ್ಕಂತಹ ಬೇರೆ ಬೇರೆ ಆಗಿರ್ತಕ್ಕಂಥ ಮಾರ್ಗಗಳಿದ್ದಾವೆ. ಆ ಮಾರ್ಗಗಳ ಮೂಲಕ ನಾವೇನ್ ಮಾಡ್ಬೇಕಾಗುತ್ತಪ್ಪ ಅಂದ್ರೆ ಜೀವನವನ್ನ ನಡೆಸಬೇಕಾಗುತ್ತೆ. ಆದ್ರೆ ನಮಗೆ ಅವನ್ನ ನಡೆಸ್ಕೊಳ್ಳೋಕೋಸ್ಕರನಾದ್ರೂ ಕೂಡ ನಮಗೆ ಏನಾಗಿರ್ತಕ್ಕಂಥದ್ದಪ್ಪ ಅಂದ್ರೆ ಈ ಸಮಸ್ಯೆಗಳು ಏನಾಗಿದಾವೆ, ಹೆಚ್ಚಾಗಿದಾವೆ. ಸೊ ಈ ಹೆಚ್ಚಾದಂಗೆಲ್ಲ ಏನಾಗ್ತಾ ಹೋಗುತ್ತೆಪ್ಪ ಅಂದ್ರೆ ನಮ್ಮಲ್ಲಿ ಈ ಅನಿಶ್ಚಿತತೆ ಅನ್ನುವಂಥದ್ದು, ಪರಿಪೂರ್ಣವಾಗಿರ್ತಕ್ಕಂಥ ಜೀವನ ಅನ್ನುವಂಥದ್ದು ನಾವು ನೋಡಕ್ಕೆ ಸಾಧ್ಯ ಆಗದೇ ಇಲ್ಲ ಅನ್ನುವಂಥದ್ದು. ಸೊ ಉದಾಹರಣೆಗೆ ಮತ್ತೆ ನಾವು ನೋಡಿದ್ರೆ 1990ರ ದಶಕದಿಂದ ಈಚೆ ಹೆಚ್ಚಾಗ್ತಾ ಬಂದಿರತಕ್ಕಂತಹ ಭಯೋತ್ಪಾದನೆಗಳಾಗಿರ್ಬೋದು, ಭ್ರಷ್ಟಾಚಾರಗಳಾಗಿರ್ಬೋದು, ಇವು ಮುಂದುವರೆಯದೇ ಇದ್ದಾಗ ಅಥವಾ ಮುಂದುವರೆದರೆ ದೇಶ ಏನಾಗಕ್ ಸಾಧ್ಯಪ್ಪ ಅಂದ್ರೆ ತನ್ನ ಭವಿಷ್ಯ ಏನಾಗಕ್ ಸಾಧ್ಯ, ಕಳ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಒಂದು ಈ ಸಾಮಾಜಿಕ ಸಮಸ್ಯೆಗಳಿಂದ ಏನಾಗ್ತಕ್ಕಂಥದ್ದಪ್ಪ ಅಂದ್ರೆ ಈ ನಮ್ಮ ಭವಿಷ್ಯ ಅಲ್ಲ, ಇಡೀ ಸಮಾಜದ ಭವಿಷ್ಯ ಆಗಿರ್ಬೋದು ಅಥವಾ ಸಮಾಜದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯ ಭವಿಷ್ಯನೂ ಕೂಡ ಏನಾಗಕ್ ಸಾಧ್ಯಪ್ಪ ಅಂದ್ರೆ ಅನಿಶ್ಚಿತತೆಯಿಂದ ಕೂಡಿರೋಕೆ ಸಾಧ್ಯ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಈ ಸಾಮಾಜಿಕ ಸಮಸ್ಯೆಗಳಿಂದ ಆಗ್ತಕ್ಕಂಥ ಪರಿಣಾಮಗಳಲ್ಲಿ ನಾವು ನೋಡಿದ್ದೆ ಆದ್ರೆ ಈ ಒಂದು ಅನಿಶ್ಚಿತೆಯಿಂದ ಕೂಡಿರ್ತಕ್ಕಂತಹ ಭವಿಷ್ಯ ಅನ್ನುವಂಥದ್ದು ಕೂಡ ಬಹಳಷ್ಟು ಮುಖ್ಯ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ 4ನೇ ಅಂಶ ಶಕ್ತಿಯ ಮತ್ತು ಅಥವಾ ಬುದ್ಧಿವಂತರ ಪಲಾಯನ ಅನ್ನುವಂಥದ್ದು. ಅಂದ್ರೆ ಇಲ್ಲಿ ಏನಾಗ್ತಾ ಇದೆಯಪ್ಪ ಅಂದ್ರೆ ಶಕ್ತಿಯ ವ್ಯರ್ಥ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದೀವಿ, ಮತ್ತೆ ಬುದ್ಧಿವಂತರ ಪಲಾಯನ ಅಂತ ಹೇಳಿ ಕರಿತೀವಿ. ಅಂದ್ರೆ ವೇಸ್ಟ್ ಆಫ್ ಎನರ್ಜಿ ಅಂಡ್ ಡ್ರೇನ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಇಲ್ಲಿ ಯಾವುದೇ ಸಮಾಜದಲ್ಲಾದ್ರೂ ಸಾಮಾಜಿಕ ಸಮಸ್ಯೆಗಳು ಉಲ್ಬಣಗೊಳ್ಳುತ್ತಲೇ ಹೋದ್ರೆ ಅಥವಾ ಹೆಚ್ಚಾಗ್ತಾ ಹೋಗ್ತಾ ಇದ್ರೆ ಆ ಸಮಸ್ಯೆಗಳನ್ನ ನಿಯಂತ್ರಣ ಮಾಡೋದಕ್ಕೋಸ್ಕರ ಅಥವಾ ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕಕ್ಕೋಸ್ಕರ ಅದರಿಂದ ಪೀಡಿತರಾದವರ ಯೋಗಕ್ಷೇಮಗಳನ್ನ ನೋಡಿಕೊಳ್ಳಲು ಬೇಕಾಗಿರ್ತಕ್ಕಂತಹ ಶಕ್ತಿ ಆಗಿರ್ಬೋದು, ಸಮಯ ಆಗಿರ್ಬೋದು, ಸಂಪತ್ತಿನ ನಷ್ಟ ಏನಾಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ನೋಡಿ, ಯಾವ್ದಾದರೂ ಒಂದು ಸಮಸ್ಯೆ ಇದ್ರೆ ಆ ಸಮಸ್ಯೆಯನ್ನ ನಾವು ಪರಿಹರಿಸಬೇಕಾದ್ರೆ ನಮಗೆ ಏನ್ ಬೇಕಪ್ಪ ಅಂತ ಅಥವಾ ನಿಯಂತ್ರಿಸ್ಬೇಕು ಅಂದ್ರೆ ನಮಗೆ ಶಕ್ತಿ ಬೇಕು, ಎರಡನೇದು ಸಮಯ ಬೇಕು, ಜೊತೆಗೆ ಸಂಪತ್ ಬೇಕು. ಅಂದ್ರೆ ಇವುಗಳಿಂದ ಏನಾಗುತ್ತೆ, ಇವೆಲ್ಲವೂ ಕೂಡ ಏನಾಗಕ್ ಸಾಧ್ಯಪ್ಪ ಅಂದ್ರೆ ಈ ಸಮಸ್ಯೆಗಳಿಂದ ನಷ್ಟ ಆಗ್ತವೆ.
ಈಗ ಉದಾಹರಣೆಗೆ ನಾವು ನೋಡಿದ್ದೆ ಆದ್ರೆ ಕೊರೋನಾ ಅಂತ ನೋಡ್ತಾ ಇದೀವಿ ಅಲ್ವಾ. ಈಗ ಸುಮಾರು ಒಂದು ವರ್ಷದ ಮೇಲ್ ಆಯ್ತು. ಈಗ ಒಂದು ವರ್ಷದ ಮೇಲಿಂದಲೂ ಕೂಡ ನಾವೇನ್ ಮಾಡ್ತಾ ಇದೀವಿ ಅಂತ ಅದ್ರ ಬಗ್ಗೆ ನಾವು ಅದನ್ನ ನಿಯಂತ್ರಣ ಮಾಡಕ್ಕೋಸ್ಕರ, ಅದಕ್ಕೆ ಬೇಕಾಗಿರ್ತಕ್ಕ ಪರಿಹಾರಗಳನ್ನ ಸೂಚಕ್ಕೋಸ್ಕರ, ಅಥವಾ ಆ ಕೊರೋನಾಗೆ ಪೀಡಿತರಾಗಿರ್ತಕ್ಕಂಥವ್ರಿಗೆ ಗುಣಪಡಿಸೋಕೋಸ್ಕರ ನಮಗೆ ಬಹಳಷ್ಟು ಶಕ್ತಿ ಬೇಕಾಗಿದೆ, ಸಮಯ ವೇಸ್ಟ್ ಆಗ್ತಾ ಇದೆ, ಮತ್ತೆ ಸಂಪತ್ತು ಕೂಡ ಏನಾಗ್ತಾ ಇದೆಯಪ್ಪ ಅಂದ್ರೆ ವೇಸ್ಟ್ ಆಗ್ತಾ ಇದೆ. ಲಾಕ್ ಡೌನ್ ಮಾಡ್ತಾ ಇದೀವಿ, ಎಷ್ಟು ದಿನಕ್ಕೆ ಎಷ್ಟೋ ಸಾವಿರ ಕೋಟಿ ಏನಾಗ್ತಾ ಇದೆಯಪ್ಪ ಅಂದ್ರೆ ನಷ್ಟ ಆಗ್ತಾ ಇದೆ ಅನ್ನುವಂಥದ್ದು ಅಲ್ವಾ. ಸೊ ಅಂದ್ರೆ ಈ ಸಮಸ್ಯೆಗಳಿಂದ ನಮಗೆ ಏನಾಗ್ತಕ್ಕಂಥದ್ದಪ್ಪ ಅಂದ್ರೆ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ನಮ್ಮ ಸಂಪತ್ತಾಗಿರ್ಬೋದು, ಸಮಯ ಆಗಿರ್ಬೋದು, ಶಕ್ತಿ ಆಗಿರ್ಬೋದು, ಇವೆಲ್ಲವುಗಳು ಕೂಡ ಏನಾಗ್ತವೆ, ವ್ಯರ್ಥ ಆಗ್ತಾ ಇದಾವೆ ಅನ್ನುವಂಥದ್ದು ಅಲ್ವಾ. ಸೊ ಹಾಗಾಗಿ ಈ ಭಿಕ್ಷಾಟನೆ ಆಗಿರ್ಬೋದು, ಭಯೋತ್ಪಾದನೆಗಳಾಗಿರ್ಬೋದು, ಅಥವಾ ಈ HIV ರೋಗ ಪ್ರಸಾರ ಆಗಿರ್ಬೋದು, ಅಥವಾ ಸಾಂಕ್ರಾಮಿಕ ರೋಗಗಳ ಹಾವಳಿ ಆಗಿರ್ಬೋದು, ಇಂತಹ ಸಮಸ್ಯೆಗಳಿಂದ ಪೀಡಿತವಾಗಿರ್ತಕ್ಕಂತಹ ಸಮಾಜದ ಪರಿಸ್ಥಿತಿ ಇದೆಯಲ್ಲ, ಬಹಳಷ್ಟು ಏನಾಗಿರುತ್ತಪ್ಪ ಅಂದ್ರೆ ಕಷ್ಟ ಆಗಿರುತ್ತೆ ಅನ್ನುವಂಥದ್ದು. ಅಂದ್ರೆ ಆ ಸಮಾಜ ಯಾವಾಗ್ಲೂ ಕೂಡ ಇಂತಹ ಸಮಸ್ಯೆಗಳಿದ್ದೇ ಕೂಡಿದ್ದಿದ್ದಾದ್ರೆ ಆ ಸಮಾಜ ಅನ್ನುವಂಥದ್ದು ನಾವು ಅನ್ಕೊಂಡುವ ರೀತಿಯಲ್ಲಿ ಪ್ರಗತಿಯನ್ನ ಸಾಧಿಸಕ್ಕೆ ಸಾಧ್ಯ ಆಗೋದಿಲ್ಲ. ಅವುಗಳನ್ನ ಅಂದ್ರೆ ಈ ಎಲ್ಲಾ ಸಮಸ್ಯೆಗಳನ್ನ ನಿರ್ವಹಿಸ್ಬೇಕಾದ್ರೆ ಅಥವಾ ನಿಭಾಯಿಸ್ಬೇಕಾದ್ರೆ ನಮಗೆ ಎಷ್ಟೊಂದು ಸಮಯ ಬೇಕು, ಸಂಪತ್ ಬೇಕು, ಶಕ್ತಿ ವಿನಿಯೋಗಿಸ್ಬೇಕು ಎಂಬುದು ಮನವರಿಕೆ ಆಗ್ಬೇಕು ನಮಗೆ ಅಲ್ವಾ. ಸೊ ಅಂದ್ರೆ ನಮಗೆ ಏನಪ್ಪಾ ಅಂದ್ರೆ ಸಮಸ್ಯೆಗಳನ್ನ ತಂದ್ಕೊಳ್ಳೋರು ನಾವೇ, ಸಮಸ್ಯೆಗಳಿಂದ ಅವುಗಳನ್ನ ಹೋಗ್ಲಾಡ್ಸ್ಬೇಕು ಅಂತೇಳಿ ಅವುಗಳನ್ನ ಪರಿಹರಿಸ್ಕೊಳ್ಬೇಕು ಅನ್ನೋರು ನಾವೇ, ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣ ವ್ಯಯ ಮಾಡೋರು ನಾವೇ, ಸಮಸ್ಯೆ ತರೋರು ನಾವೇ, ಅದನ್ನ ನಿಯಂತ್ರಿಸೋರು ನಾವೇ, ಅವುಗಳನ್ನ ಪರಿಹರಿಸೋರು ನಾವೇ ಆಗ್ತಾ ಇದೀವಿ ಅನ್ನುವಂಥದ್ದು. ಅಂದ್ರೆ ಎಲ್ಲವನ್ನ ಬರೀ ಸಮಸ್ಯೆಗಳಿಗೆ ವ್ಯಯ ಮಾಡಿದ್ದೇ ಆದ್ರೆ ಸಮಾಜ ಏನಾಗಕ್ ಸಾಧ್ಯ ಆಗಲ್ಲಪ್ಪ ಅಂದ್ರೆ ಅಭಿವೃದ್ಧಿಯನ್ನ ನಾವು ಅಂದ್ಕೊಂಡುವ ರೀತಿಯಲ್ಲಿ ಅಭಿವೃದ್ಧಿಯನ್ನ ಹೊಂದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು. ಜೊತೆಗೆ ಅಷ್ಟೇ ಅಲ್ಲದೆ ಬುದ್ಧಿವಂತರ ಪಲಾಯನ ನೋಡಿ. ಅಂದ್ರೆ ಸಾಮಾಜಿಕ ಸಮಸ್ಯೆಗಳು ಎಲ್ಲಿ ಭೀಕರವಾಗಿರ್ತವೋ ಅಂತಹ ಸಮಾಜದಲ್ಲಿದ್ರೆ ನಮ್ಮ ಭವಿಷ್ಯ ಏನಾಗ್ಬೋದು, ಹಾಳಾಗ್ಬೋದು. ನಮಗೆ ನಾವು ಅನ್ಕೊಂಡಿರೋ ರೀತಿಯಲ್ಲಿ ನಾವೇನಾಗ ಸಾಧ್ಯ ಆಗಲ್ಲ, ಅಭಿವೃದ್ಧಿಯನ್ನು ಹೊಂದಕ್ಕೆ ಸಾಧ್ಯ ಆಗದೇ ಇರ್ಬೋದು, ಅಥವಾ ಪ್ರಗತಿಯನ್ನು ಹೊಂದಕ್ಕೆ ಆಗದೆ ಇರ್ಬೋದು ಅಂತ ಹೇಳ್ಬಿಟ್ಟು ಪ್ರತಿಭಾವಂತಹ ಮಹತ್ವಾಕಾಂಕ್ಷಿಗಳಿದಾರಲ್ಲ, ಅವ್ರೇನ್ ಮಾಡ್ತಾ ಇದ್ದಾರೆ, ನಮ್ಮ ದೇಶವನ್ನ ಬಿಟ್ಟು ಬೇರೆ ಸುರಕ್ಷಿತವಾಗಿರ್ತಕ್ಕಂತಹ ದೇಶಗಳಿಗೆ ಹೋಗ್ಬಿಟ್ಟು ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಅಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. ಉದಾಹರಣೆಗೆ ನಾವು ನೋಡಿರ್ಬೋದು ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿರ್ಬೋದು. ಈ ಉದಾಹರಣೆಗೆ ಅಮೆರಿಕಗಳಲ್ಲೇ ಏನಿಲ್ಲಪ್ಪ ಅಂದ್ರೆ 30% ಅಷ್ಟು ಏನಾಗಿದ್ರೆ ಭಾರತೀಯರೇ ಇದ್ದಾರೆ. ಕಾರಣ ಏನು? ಪ್ರತಿಭಾ ಪಲಾಯನ. ಯಾಕಾಗಿದ್ದಾರೆ? ನಮ್ಮ ದೇಶದಲ್ಲಿ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಏನ್ ಸಿಗ್ತಾ ಇಲ್ಲಪ್ಪ ಅಂದ್ರೆ ಮಾನ್ಯತೆ ಅನ್ನುವಂಥದ್ದು ಸಿಗ್ತಾ ಇಲ್ಲ, ಅವರಿಗೆ ಬೇಕಾಗಿರ್ತಕ್ಕಂತಹ ಆರ್ಥಿಕ ಸೌಲಭ್ಯಗಳು ಸಿಗ್ತಾ ಇಲ್ಲ. ಸೊ ಹಾಗಾಗಿ ಅವ್ರು ಏನಾಗ್ತಾ ಇದ್ದಾರೆ, ನಮ್ಮ ದೇಶವನ್ನ ಬಿಟ್ಟು ಬೇರೆ ದೇಶಗಳಿಗೆ ಹೋಗ್ಬಿಟ್ಟು ಅವ್ರು ಏನಾಗ್ತಾ ಇದ್ದಾರೆ, ಪಲಾಯನ ಹೊಂದುವುದರ ಮೂಲಕ ಆ ದೇಶವನ್ನ ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಅಂದ್ರೆ ಇಲ್ಲೇ ಅವರಿಗೆ ಸರಿಯಾದ ರೀತಿಯಲ್ಲಿ ಸೌಲಭ್ಯಗಳು ಸಿಕ್ಕಿದ್ದೇ ಆದ್ರೆ ಅವ್ರಿಗೆ ಬೇರೆ ದೇಶಗಳಿಗೆ ಹೋಗಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ ಅನ್ನುವಂಥದ್ದು. ಅವಾಗ ನಮ್ಮ ದೇಶ ಏನಾಗಕ್ ಸಾಧ್ಯ ಆಗ್ತಾ ಇತ್ತು, ಅಭಿವೃದ್ಧಿಯನ್ನ ಹೊಂದಕ್ಕೆ ಸಾಧ್ಯ ಆಗ್ತಾ ಇತ್ತು ಅನ್ನುವಂಥದ್ದು. ಸೊ ಹಾಗಾಗಿ ಭಾರತದಲ್ಲಿ ನಾವು ನೋಡಿದ್ದೆ ಆದ್ರೆ ಅಂದ್ರೆ ಭಾರತ ಅಷ್ಟೇ ಬೇರೆ ಎಲ್ಲಾ ದೇಶಗಳನ್ನ ಒಳಗೊಂಡಂತೆ ತೃತೀಯ ಜಗತ್ತಿನ ಹಲವಾರು ದೇಶಗಳು ಈ ಪ್ರವೃತ್ತಿಯ ಪ್ರಭಾವಕ್ಕೆ ಏನಾಗಿದಾವಪ್ಪ ಅಂದ್ರೆ ಸಿಲುಕಿದಾವೆ ಅನ್ನುವಂಥದ್ದು. ಅಂದ್ರೆ ಎಲ್ಲರೂ ಕೂಡ ನಾವು ನೋಡ್ತೀವಿ ಬೇರೆ ಬೇರೆ ದೇಶಗಳಲ್ಲಿ ಏನಾಗಿರ್ತಕ್ಕಂಥದ್ದು ಕೂಡ ಎಲ್ಲಿ ನಮಗೆ ಮಾನ್ಯತೆ ಸಿಗೋದಿಲ್ವೋ, ಎಲ್ಲಿ ನಮಗೆ ಪ್ರತಿಭೆಗೆ ಪುರಸ್ಕಾರ ಸಿಗೋದಿಲ್ವೋ ನಾವೇನ್ ಮಾಡ್ತೀವಿ, ಅಲ್ಲಿ ಬಿಡ್ತೀವಿ. ನಮಗೆ ಎಲ್ಲಿ ಅವಕಾಶಗಳು ಸಿಗ್ತವೋ, ನಮಗೆ ಎಲ್ಲಿ ಸೌಲಭ್ಯಗಳು ಸಿಗ್ತವೋ ನಾವು ಅಲ್ಲಿಗೆ ಹೋಗ್ಬಿಟ್ಟು ಏನಾಗ್ತಾ ಇದೀವಪ್ಪ ಅಂತಂದ್ರೆ ನಿಲ್ಸಕ್ಕೆ ಸಾಧ್ಯ ಆಗ್ತಾ ಇದೆ ಅನ್ನುವಂಥದ್ದು. ಇದರಿಂದ ಇಂತಹ ಪ್ರವೃತ್ತಿಯಿಂದನೂ ಕೂಡ ಏನಾಗಿರ್ತಕ್ಕಂಥದ್ದು ಸಾಕಷ್ಟು ಸಮಸ್ಯೆ ರೂಪದಲ್ಲಿ ಏನಾಗ್ತಾ ಇದೆಯಪ್ಪ ಅಂದ್ರೆ ಬೆಳಿತಾ ಇದೆ ಅನ್ನುವಂಥದ್ದು. ಅಂದ್ರೆ ಪ್ರತಿಭಾವಂತರನ್ನ ಕಳೆದುಕೊಂಡಂತ ದೇಶವು ತುಂಬಲಾಗದೇ ಇರತಕ್ಕಂತ ಬಹು ದೊಡ್ಡ ನಷ್ಟ ಅಂತ ಹೇಳಿ ನಾವು ಕರಿತೀವಿ ಅನ್ನುವಂಥದ್ದು. ಹಾಗಾಗಿ ಪ್ರತಿಭಾ ಪಲಾಯನ ಆಗಿರ್ಬೋದು ಅಥವಾ ಶಕ್ತಿಯ ವ್ಯರ್ಥ ಅನ್ನುವಂಥದ್ದು ಕೂಡ ಏನಾಗುತ್ತಪ್ಪ ಅಂದ್ರೆ ಈ ಸಮಸ್ಯೆಗಳಿಂದ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದನ್ನ ನಾವು ನೋಡಕ್ಕೆ ಸಾಧ್ಯ ಅನ್ನುವಂಥದ್ದು. ಲಾಸ್ಟ್ನೇ ಪಾಯಿಂಟ್ ಆಗಿರ್ತಕ್ಕಂಥ 5ನೇ ಅಂಶ ಏನಪ್ಪಾ ಅಂದ್ರೆ ರಾಜಕೀಯ ಹಾಗೂ ಆರ್ಥಿಕ ಅಸ್ಥಿರತೆ ಮತ್ತು ಹಂದಪತನಕ್ಕೆ ಕಾರಣವಾಗಿರುವಂತಹ ಸಮಸ್ಯೆಗಳು, ಸೋಷಿಯಲ್ ಪ್ರಾಬ್ಲಮ್ಸ್ ಲೀಡಿಂಗ್ ಟು ಪೊಲಿಟಿಕಲ್ ಅಂಡ್ ಎಕನಾಮಿಕಲ್ ಸ್ಟೆಬಿಲಿಟಿ ಅಂಡ್ ಡಿಕ್ಲೈನ್ ಅಂತೇಳಿ ಕರಿತೀವಿ. ಅಂದ್ರೆ ಸಾಮಾಜಿಕ ಸಮಸ್ಯೆಗಳು ತೀವ್ರವಾಗ್ತಾ ಹೋದಂಗೆಲ್ಲ, ಜಾಸ್ತಿ ಆದಂಗೆಲ್ಲ ನಮಗೇನಾಗುತ್ತೆ, ಆರ್ಥಿಕ ರಾಜಕೀಯ ಅಭದ್ರತೆ ಹಾಗೂ ಅಸ್ಥಿರತೆ ಅನ್ನುವಂತ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಮತ್ತು ನಾವು ಅದನ್ನ ನಿಯಂತ್ರಿಸದೇ ಹೋದಲ್ಲಿ ಇಡೀ ಸಮಾಜ ಅನ್ನುವಂಥದ್ದು ಏನಾಗುತ್ತಪ್ಪ ಅಂದ್ರೆ ಅಂಧಪತನತ್ತ ಸಾಗ್ತಾ ಹೋಗುತ್ತೆ ಅನ್ನುವಂಥದ್ದು.
ಅಂದ್ರೆ ಇಲ್ಲಿ ನಾವು ಯಾವುದೇ ಒಂದು ಸಮಸ್ಯೆಗಳನ್ನ ನಾವು ಅವು ಹೆಚ್ಚಾಗುತ್ತಾ ಬಿಡ್ತಾ ಹೋದಂಗೆಲ್ಲ ಅಥವಾ ಅವುಗಳನ್ನ ನಿಯಂತ್ರಣ ಮಾಡದೇ ಇದ್ರೆ ಅವುಗಳಿಗೆ ಪರಿಹಾರಗಳನ್ನ ಸೂಚಿಸ್ತಾ ಹೋಗದೆ ಇದ್ದಾಗ ಅವುಗಳು ಏನಾಗಕ್ ಸಾಧ್ಯ ಇನ್ನೂ ಹೆಚ್ಚು ಡಬಲ್ ಆಗ್ತಾ ಅಥವಾ ಉಲ್ಬಣ ಆಗ್ತಾ ಹೋಗ್ತವೆ. ಇದರಿಂದ ಏನಾಗಕ್ ಸಾಧ್ಯ, ಸಮಾಜ ಅನ್ನುವಂಥದ್ದು ಅಧಃಪತನಕ್ಕೆ ಹೋಗುತ್ತೆ, ವಿನಾಶದ ಅಂಚನ್ನ ತಲುಪುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಈ ಸಾಮಾಜಿಕ ಸಮಸ್ಯೆಗಳನ್ನ ಪರಿಹರಿಸುತ್ತಾ ಹಾಗೂ ಸಮಾಜದ ಜನರ ಜೀವನದ ಪರಿಸ್ಥಿತಿಗಳನ್ನ ಸುಧಾರಿಸುವತ್ತ ಯಾವಾಗ ಆಡಳಿತ ನಿಯಂತ್ರಣ ಲಕ್ಷ್ಯ ಹರಿಸದೇ ಇದ್ದಾಗ ಜನರು ಏನಾಗ್ತಾರೆ, ನಿರಾಶೆಗೆ ಒಳಗಾಗ್ತಾರೆ, ಹತಾಶೆಗೆ ಒಳಗಾಗ್ತಾರೆ. ಅವಾಗ ಇನ್ನಷ್ಟು ಏನಾಗಕ್ ಸಾಧ್ಯಪ್ಪ ಅಂದ್ರೆ ಸಮಸ್ಯೆಗಳು ಹೆಚ್ಚಾಗಕ್ ಸಾಧ್ಯ ಅಥವಾ ನಮ್ಮಲ್ಲಿ ಹೆಚ್ಚು ಉಲ್ಬಣಗೊಳ್ಳಕ್ಕೆ ಸಾಧ್ಯ. ಅಂದ್ರೆ ಅವಾಗ ಏನಾಗುತ್ತೆ, ಇಡೀ ಸಮಾಜವು ಆಂತರಿಕ ಕ್ರಾಂತಿಗಳು ಉಂಟಾಗ್ತವೆ, ಬಂಡಾಯಗಳಿಗೆ ಇಲ್ಲವೇ ಬಾಹ್ಯ ಆಕ್ರಮಣಗಳಿಗೆ ಏನಾಗಕ್ ಸಾಧ್ಯಪ್ಪ ಅಂದ್ರೆ ತುತ್ತಾಗಕ್ಕೆ ಸಾಧ್ಯ ಆಗ್ತವೆ ಅನ್ನುವಂಥದ್ದು ಅಲ್ವಾ. ಯಾವಾಗ ನಾವು ಅಂದ್ರೆ ನಮ್ಮ ಸಮಾಜದಲ್ಲಿ ಒಂದು ನಾವೇನ್ ಮಾಡ್ಕೊಂಡಿದೀವಪ್ಪ ಅಂದ್ರೆ ಸರ್ಕಾರಗಳಿದಾವೆ, ಆಡಳಿತ ವ್ಯವಸ್ಥೆ ಇದೆ. ಆ ಆಡಳಿತ ವ್ಯವಸ್ಥೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿರುವಂತಹ ಸಮಸ್ಯೆಗಳಿಗೆ ಅಂದ್ರೆ ಸಮಾಜದಲ್ಲಿರುವಂತಹ ಸಮಸ್ಯೆಗಳಿಗೆ ಅವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ನಿಯಂತ್ರಣವನ್ನು ಹುಡುಕ್ಬೇಕು, ನಿಯಂತ್ರಣವನ್ನ ಮಾಡ್ಬೇಕು, ಜೊತೆಗೆ ಪರಿಹಾರಗಳನ್ನ ಕೂಡ ಏನ್ ಮಾಡ್ಬೇಕಪ್ಪ ಅಂದ್ರೆ ಸೂಚಿಸ್ಬೇಕು ಅನ್ನುವಂಥದ್ದು. ಯಾವಾಗ ಇವುಗಳನ್ನ ಮಾಡಕ್ ಸಾಧ್ಯ ಆಗೋದಿಲ್ವೋ, ಯಾವಾಗ ಆಡಳಿತ ಯಂತ್ರ ಅನ್ನುವಂಥದ್ದು ಅಥವಾ ಸರ್ಕಾರಗಳಾಗಿರ್ಬೋದು ಅಥವಾ ಆಡಳಿತ ವರ್ಗಗಳಾಗಿರ್ಬೋದು ಯಾವಾಗ ಇವುಗಳನ್ನ ನಿಯಂತ್ರಣ ಮಾಡಕ್ಕೆ ಸಾಧ್ಯ ಆಗದೇ ಇದ್ದಾಗ, ಪರಿಹಾರಗಳನ್ನ ಸೂಚಿಸಕ್ ಸಾಧ್ಯ ಆಗದೇ ಇದ್ದಾಗ ಜನರಿಗೆ ಏನಾಗುತ್ತೆ, ಹತಾಶೆ ಅನ್ನುವಂಥದ್ದು ಬರುತ್ತೆ, ನಿರಾಶೆಗಳು ಏನಾಗ್ತವೆ, ಹೆಚ್ಚಾಗ್ತಾ ಹೋಗ್ತವೆ. ಅವಾಗ ಅವ್ರು ಏನ್ ಮಾಡ್ತಾರೆ, ಸರ್ಕಾರಗಳ ವಿರುದ್ಧ ಆಗಿರ್ಬೋದು ಅಥವಾ ಈ ಆಡಳಿತ ಯಂತ್ರದ ವಿರುದ್ಧ ಆಗಿರ್ಬೋದು ಅವ್ರು ಏನಾಗಕ್ ಸಾಧ್ಯಪ್ಪ ಅಂದ್ರೆ ಬಂಡಾಯವನ್ನ ಹೂಡ್ತಕ್ಕಂತಹ, ಕ್ರಾಂತಿಗಳನ್ನ ಮಾಡ್ತಕ್ಕಂತಹ, ಬಾಹ್ಯ ಆಕ್ರಮಣಗಳಿಗೆ ಏನಾಗಕ್ ಸಾಧ್ಯಪ್ಪ ಅಂದ್ರೆ ತುತ್ತಾಗ್ತಕ್ಕಂಥದ್ದನ್ನ ನಾವು ನೋಡಕ್ಕೆ ಅಥವಾ ಬಲಿ ಆಗ್ತಕ್ಕಂಥದ್ದನ್ನ ನೋಡಕ್ಕೆ ಸಾಧ್ಯ. ಉದಾಹರಣೆಗೆ ನಮ್ಮಲ್ಲಿ ಬೇಕಾದಷ್ಟು ಇತಿಹಾಸದಲ್ಲಿ ನಿದರ್ಶನಗಳಿದಾವೆ. ಉದಾಹರಣೆಗೆ ಪ್ರಾಚೀನ ರೋಮ್ ಸಾಮ್ರಾಜ್ಯ ಅನ್ನುವಂಥದ್ದು ಕೂಡ ಏನಾಗಿತ್ತಪ್ಪ ಅಂದ್ರೆ ಅಂಧಪತನಕ್ಕೆ ಈಡಾಗಿತ್ತು. ಕಾರಣ ಏನಪ್ಪಾ ಅಂದ್ರೆ ಅಲ್ಲಿ ಏನಾಗಿರ್ತಕ್ಕಂಥದ್ದು ಸಾಮಾಜಿಕ ವ್ಯವಸ್ಥೆ ಅನ್ನುವಂಥದ್ದು ಸರಿಯಾದ ರೀತಿಯಲ್ಲಿ ನಿರ್ವಹಿಸಲಿಲ್ಲ. ಅಂದ್ರೆ ಇಲ್ಲಿ ಇತಿಹಾಸಕಾರ ಯಾರು ಹೇಳು, ಗಿಬ್ಬನ್ಸ್ ಅನ್ನುವಂಥವ್ನು ಏನ್ ಮಾಡಿದಾನಪ್ಪ ಅಂದ್ರೆ ತಿಳಿಸಿದಾನೆ ಅನ್ನುವಂಥದ್ದು. ಅಂದ್ರೆ ಆ ಒಂದು ಪ್ರಾಚೀನ ರೋಮ್ ಸಾಮ್ರಾಜ್ಯದಲ್ಲೂ ಕಾರಣ ಏನಪ್ಪಾ ಅಂದ್ರೆ ಇಂತಹ ಸಮಸ್ಯೆಗಳಿದ್ದಾಗ ಆ ಸಮಸ್ಯೆಗಳಿಗೆ ಯಾವಾಗ ನಾವು ಪರಿಹಾರ ಕೊಡೋದಿಲ್ವೋ ಅವಾಗ ಜನರು ಏನಾಗ್ತಾರೆ, ದಂಗೆ ಹೇಳ್ತಾರೆ ಅನ್ನುವಂಥದ್ದು. ಹಾಗಾಗಿ ಅಂತಹ ಪ್ರಾಚೀನ ರೋಮ್ ಸಾಮ್ರಾಜ್ಯ ಅನ್ನುವಂಥದ್ದು ಕೂಡ ಏನಾಯ್ತಪ್ಪ ಅಂದ್ರೆ ಅಂಧಪತನಕ್ಕೆ ಒಳಗಾಗಿತ್ತು ಅನ್ನುವಂಥದ್ದು. ಜೊತೆಗೆ ಅಷ್ಟೇ ಅಲ್ಲದೆ ಫ್ರಾನ್ಸ್ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ರಷ್ಯಾ ಕ್ರಾಂತಿಗಳಿಗೂ ಕೂಡ ಇಂತಹ ಪರಿಸ್ಥಿತಿ ಅನ್ನುವಂಥದ್ದು ಕಾರಣ ಆಗಿರ್ತಕ್ಕಂಥದ್ದು. ಭಾರತದಲ್ಲಿಯೂ ಕೂಡ ನಾವೇನ್ ನೋಡ್ತಾ ಇದೀವಪ್ಪ ಅಂದ್ರೆ ಭ್ರಷ್ಟಾಚಾರ, ಭಯೋತ್ಪಾದನೆ, ಬಡವ ಮತ್ತು ಶ್ರೀಮಂತರ ನಡುವೆ ಹೆಚ್ಚುತ್ತಿರುವಂತಹ ಅಂತರ, ಜೊತೆಗೆ ಕೋಮು ಸಾಮರಸ್ಯತೆ ಇಲ್ಲದೆ ಇರ್ತಕ್ಕಂಥದ್ದು, ಜಾತಿ ಸಂಘರ್ಷಗಳಾಗಿರ್ಬೋದು, ಜನಸಂಖ್ಯೆ ಅನ್ನುವಂಥದ್ದು ಏರುತ್ತಲೇ ಹೋಗ್ತಕ್ಕಂಥದ್ದಾಗಿರ್ಬೋದು. ಇವು ಹೆಚ್ಚುತ್ತಲೇ ಹೋದರಿಂದ ನಮ್ಮಲ್ಲಿ ಏನಾಗಕ್ ಸಾಧ್ಯ, ರಾಜಕೀಯ ಮತ್ತು ಆರ್ಥಿಕ ಅಸ್ಥಿರತೆ ಅನ್ನುವಂಥದ್ದು, ಆಂತರಿಕ ಕ್ಷೋಭೆಗಳು ಆಗುವಂತ ಸಂಭವಗಳು ಏನಾಗಕ್ ಸಾಧ್ಯಪ್ಪ ಅಂದ್ರೆ ಹೆಚ್ಚಾಗ್ತಾ ಹೋಗ್ತವೆ ಅನ್ನುವಂಥದ್ದು. ಹೌದು ತಾನೆ? ಸೊ ಅಂದ್ರೆ ನಾವು ನೋಡ್ತೀವಿ ಸ್ವತಂತ್ರ ನಂತರದಿಂದಲೂ ಕೂಡ ನಾವು ನೋಡ್ತಾ ಇದೀವಿ ಏನಪ್ಪಾ ಅಂದ್ರೆ ಭಾರತದಲ್ಲಿ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಹೆಚ್ಚಾಗ್ತಾನೆ ಇದಾವೆ ಅನ್ನುವಂಥದ್ದು. ನಾವು ಈ 21ನೇ ಶತಮಾನದಲ್ಲಿ ಇದ್ರೂ ಕೂಡ ನಮ್ಮಲ್ಲಿ ಏನಾಗ್ತಾ ಇದೆಯಪ್ಪ ಅಂದ್ರೆ ಈ ಭ್ರಷ್ಟಾಚಾರ ಅನ್ನುವಂಥದ್ದು, ಭಯೋತ್ಪಾದನೆ ಅನ್ನುವಂಥದ್ದು, ಅದಕ್ಕಿಂತ ಹೆಚ್ಚಾಗಿ ಬಡವರು ಆಗ್ತಾನೆ ಇದ್ದಾರೆ, ಶ್ರೀಮಂತರಾಗ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಜೊತೆಗೆ ಅವುಗಳ ನಡುವೆ ಇರ್ತಕ್ಕಂಥ ಅಂತರಗಳು ಅನ್ನುವಂಥದ್ದು, ಮತ್ತೆ ಕೋಮು ಸಾಮರ್ಥ್ಯತೆ ಅನ್ನುವಂಥದ್ದು. ಅಂದ್ರೆ ಸಾಮರಸ್ಯತೆ ಇಲ್ಲೇ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ, ಜಾತಿ ಸಂಘರ್ಷಗಳನ್ನ ನೋಡ್ತಾ ಇದೀವಿ, ಜನಸಂಖ್ಯೆ ಅನ್ನುವಂಥದ್ದು ವರ್ಷದಿಂದ ವರ್ಷಕ್ಕೆ ಏನಾಗ್ತಾ ಇದೆಯಪ್ಪ ಅಂದ್ರೆ ಹೆಚ್ಚಾಗ್ತಾನೆ ಇದೆ ಅನ್ನುವಂಥದ್ದು ಅಲ್ವಾ. ಸೊ ಅಂದ್ರೆ ಇವೆಲ್ಲವೂ ಸಮಸ್ಯೆಗಳು ಹೆಚ್ಚಾಗ್ತಾ ಹೋದಂಗೆಲ್ಲ ಇದರಿಂದ ಏನಾಗಕ್ ಸಾಧ್ಯಪ್ಪ ಅಂದ್ರೆ ರಾಜಕೀಯವಾಗಿ ಆರ್ಥಿಕ ಅಸ್ಥಿರತೆ ಎನ್ನುವಂಥದ್ದು, ಆಂತರಿಕ ಕ್ಷೋಭೆಗಳಾಗುವಂತ ಸಂಭವಗಳು ಹೆಚ್ಚಾಗ್ತಾ ಹೋಗ್ತವೆ ಎನ್ನುವಂಥದ್ದು. ಸೊ ಹಾಗಾಗಿ ಈ ಸಮಸ್ಯೆಗಳಿಂದ ಇಷ್ಟೆಲ್ಲಾ ರೀತಿಯಾಗಿರ್ತಕ್ಕಂತಹ ಪರಿಣಾಮಗಳು ಏನಾಗಕ್ ಸಾಧ್ಯಪ್ಪ ಅಂದ್ರೆ ಬೀರುವಂತದ್ನ ನಾವು ನೋಡ್ತಾ ಇದ್ದೀವಿ ಅನ್ನುವಂಥದ್ದು. ಅಂದ್ರೆ ಕಾರಣಗಳ ಜೊತೆಗೆ ಆ ಕಾರಣಗಳಿಗೆ ಏನಾಗ್ತಕ್ಕಂಥದ್ದು ಈ ಪರಿಣಾಮಗಳು, ಅಂದ್ರೆ ಈ ಸಮಸ್ಯೆಗಳಿಂದ ಏನೆಲ್ಲಾ ಪರಿಣಾಮಗಳು ಸಮಾಜದ ಮೇಲೆ ಆಗಿರ್ಬೋದು ಅಥವಾ ವ್ಯಕ್ತಿಯ ಮೇಲೆ ಆಗಿರ್ಬೋದು ಬೀರ್ತಾ ಇದಾವೆ ಅನ್ನುವಂಥದ್ದನ್ನು ಕೂಡ ನಾವು ನೋಡಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಇದಿಷ್ಟು ಏನಪ್ಪಾ ಅಂದ್ರೆ ಸಾಮಾಜಿಕ ಸಮಸ್ಯೆಗಳಿಗೆ ಇರುವಂತಹ ಕಾರಣ ಮತ್ತೆ ಪರಿಣಾಮಗಳು ಅನ್ನುವಂಥದ್ದು. ಆ ಪರಿಣಾಮಗಳ ಅಂಶಗಳನ್ನ ನಾವು ಪಾಯಿಂಟ್ಸ್ ಗಳನ್ನ ಇನ್ನೊಂದ್ಸರಿ ನಾವು ನೋಡಿದ್ದೆ ಆದ್ರೆ, ಒಂದನೇದು
ಸಾಮಾಜಿಕ ಸಮಸ್ಯೆಯು ಸಾಮಾಜಿಕ ದುರಾವಸ್ಥೆ ಹಾಗೂ ರೋಗಗ್ರಸ್ತ ಸ್ಥಿತಿಯ ಒಂದು ಪ್ರತಿಬಿಂಬ. ಎರಡನೇದು, ಸಾಮಾಜಿಕ ಸಮಸ್ಯೆಗಳು ಸಾಮಾಜಿಕ ಪ್ರಗತಿಯ ವೇಗವನ್ನ ಏನ್ ಮಾಡ್ತದೆ ಅಂದ್ರೆ ಕುಂಠಿತಗೊಳಿಸುತ್ತೆ ಅನ್ನುವಂಥದ್ದು. ಮೂರನೇದಾಗಿ, ಅನಿಶ್ಚಿತತೆಯಿಂದ ಕೂಡಿರ್ತಕ್ಕಂತಹ ಭವಿಷ್ಯ ಅನ್ನುವಂಥದ್ದು. ಹಲೋ, ಬರ್ಕಂತೀರಾ? ಓಕೆ. ಫಸ್ಟ್ನೇದಾಗಿ ನಾವು ನೋಡಿದ್ದೆ ಆದ್ರೆ ಸಾಮಾಜಿಕ ಸಮಸ್ಯೆಗಳಿಗೆ ಇರತಕ್ಕಂಥ ಪರಿಣಾಮಗಳಲ್ಲಿ ಫಸ್ಟ್ನೇದು ಸಾಮಾಜಿಕ ಸಮಸ್ಯೆಯು ಸಾಮಾಜಿಕ ದುರಾವಸ್ಥೆ ಹಾಗೂ ರೋಗಗ್ರಸ್ತ ಸ್ಥಿತಿಯ ಪ್ರತಿಬಿಂಬ. ಸೆಕೆಂಡ್ ಒನ್, ಎರಡನೇ ಅಂಶ, ಸಾಮಾಜಿಕ ಸಮಸ್ಯೆಗಳು ಸಾಮಾಜಿಕ ಪ್ರಗತಿಯ ವೇಗವನ್ನ ಕುಂಠಿತಗೊಳಿಸುತ್ತವೆ. ಮೂರನೆಯ ಅಂಶ, ಅನಿಶ್ಚಿತತೆಯಿಂದಾಗಿ ಮುಸುಕುಗೊಳ್ಳುವ ಭವಿಷ್ಯ. ನಾಲ್ಕನೆಯ ಅಂಶ, ಶಕ್ತಿಯ ವ್ಯರ್ಥ ಹಾಗೂ ಬುದ್ಧಿವಂತರ ಪಲಾಯನ. ಲಾಸ್ಟ್, ಐದನೆಯ ಅಂಶ, ರಾಜಕೀಯ ಹಾಗೂ ಆರ್ಥಿಕ ಅಸ್ಥಿರತೆ ಮತ್ತು ಅಂಧಪತನಕ್ಕೆ ಕಾರಣವಾಗುವ ಸಮಸ್ಯೆಗಳು. ರಾಜಕೀಯ ಹಾಗೂ ಆರ್ಥಿಕ ಅಸ್ಥಿರತೆ ಮತ್ತು ಅಂಧಪತನಕ್ಕೆ ಕಾರಣವಾಗುವ ಸಮಸ್ಯೆಗಳು. ಸೊ ಇವುಗಳು, ಈ ಎಲ್ಲಾ ಅಂಶಗಳಿದಾವಲ್ಲ, ಇವು ಸಾಮಾಜಿಕ ಸಮಸ್ಯೆಗಳಿಗಿರ್ತಕ್ಕಂತಹ ಪರಿಣಾಮಗಳು, ಸಾಮಾಜಿಕ ಸಮಸ್ಯೆಗಳಿಂದ ಆಗ್ತಕ್ಕಂತಹ ಪರಿಣಾಮಗಳು ಅಂತ ಹೇಳಿ ಕರಿತೀವಿ. ಸೊ ಅಂದ್ರೆ ಇಲ್ಲಿ ನಿಮಗೆ 10 ಮಾರ್ಕ್ಸ್ಗೆ 10 ಮಾರ್ಕ್ಸ್ಗೆ ಕೇಳ್ತಾರೆ, ಸಾಮಾಜಿಕ ಸಮಸ್ಯೆಗಳಿಗೆ ಕಾರಣ ಮತ್ತು ಪರಿಣಾಮಗಳನ್ನ ತಿಳಿಸಿ ಅಥವಾ ವಿವರಿಸಿ ಅಂತೇಳಿ ಎರಡನ್ನೂ ಕೂಡ 10 ಮಾರ್ಕ್ಸ್ಗೆ ನಿಮಗೆ ಕಂಪಲ್ಸರಿಯಾಗಿ ಬರುವಂತಹ ಪ್ರಶ್ನೆ. ಸಾಮಾಜಿಕ ಸಮಸ್ಯೆಗೆ ಇರುವ ಕಾರಣಗಳು ಮತ್ತು ಪರಿಣಾಮಗಳನ್ನ ಸಂಕ್ಷಿಪ್ತವಾಗಿ ವಿವರಿಸಿ ಅಂತೇಳಿ ನಿಮಗೆ 10 ಮಾರ್ಕ್ಸ್ಗೆ ಇದನ್ನ ಕೇಳುವಂತಹ ಪ್ರಶ್ನೆ. ಸೊ ನೆಕ್ಸ್ಟ್ ನಾವು ನೋಡಿದ್ದೆ ಆದ್ರೆ ಕಾನ್ಸೆಪ್ಟ್ ಸಾಮಾಜಿಕ ಸಮಸ್ಯೆಗಳು ಮತ್ತು ಸಾಮಾಜಿಕ ವಿಘಟನೆ. ಗೊತ್ತಿದೆ. ಸಾಮಾಜಿಕ ವಿಘಟನೆ ಎನ್ನುವಂಥದ್ದು ನಮಗೆ ಸಾಮಾಜಿಕ ಸಂಘಟನೆಯ ಒಂದು ವಿರುದ್ಧವಾಗಿರ್ತಕ್ಕಂಥ ಸ್ಥಿತಿ ಅಲ್ವಾ. ಸಂಘಟನೆ ಅಂದ್ರೆ ಎಲ್ಲರೂ ಸೇರಿ ಇರ್ತಕ್ಕಂಥದ್ದು, ವಿಘಟನೆ ಅಂದ್ರೆ ಎಲ್ಲದು ಬಿಡಿಬೇಡಿಯಾಗಿ ಇರ್ತಕ್ಕಂಥದ್ದು, ಬೇರೆ ಬೇರೆಯಾಗಿರ್ತಕ್ಕಂಥದ್ದು, ಅದನ್ನು ನಾವು ವಿಘಟನೆ ಅಂತೇಳಿ ಕರಿತೀವಿ ಅನ್ನುವಂಥದ್ದು. ಅಂದ್ರೆ ಇಂತಹ ಸ್ಥಿತಿಯಲ್ಲಿ ಸಾಮಾಜಿಕ ಸಂಘಟನೆಯು ಗಂಭೀರವಾದ ಸಮಸ್ಯೆಗಳ ಸುಳಿಗೆ ಸಿಲುಕಿದ್ದು ಕುಸಿಯುತ್ತದೆ ಅಥವಾ ದುರ್ಬಲವಾಗಿದ್ದು ಗಂಭೀರವಾಗಿರ್ತಕ್ಕಂತಹ ಸಮಸ್ಯೆಗಳಿಂದ ಅಥವಾ ಅಪಾಯದತ್ತ ಸರಿಯುತ್ತಿದೆ ಎಂದು ಅರ್ಥೈಸಿಕೊಳ್ಳಬಹುದು ಅಲ್ವಾ. ಸೊ ಅಂದ್ರೆ ಅರ್ಥ ಏನು, ಸಾಮಾಜಿಕ ಸಂಘಟನೆ ಅನ್ನುವಂಥದ್ದು ಏನಾಗ್ತಿದೆ, ಬಹಳಷ್ಟು ಸಮಸ್ಯೆಗಳನ್ನ ತುಂಬಿಕೊಂಡಿದೆ ಅಥವಾ ಸಮಸ್ಯೆಗಳ ಸುಳಿಯಲ್ಲಿ ಸಿಲ್ಕೊಂಡಿದೆ. ಇದೇನಾಗ್ತಿದೆ, ಅದರಿಂದ
ಸಮಾಜ ಅನ್ನುವಂಥದ್ದು ಕುಸಿತಾ ಇದೆ ಅಥವಾ ದುರ್ಬಲಗೊಳ್ತಾ ಇದೆ. ಇದರಿಂದ ನಮ್ಮ ಜೀವನ ಆಗಿರ್ಬೋದು, ಸಮಾಜದ ಒಂದು ಪ್ರಗತಿ ಅನ್ನುವಂಥದ್ದಾಗಿರ್ಬೋದು ಅಥವಾ ಅಸ್ತಿತ್ವ ಅನ್ನುವಂಥದ್ದಾಗಿರ್ಬೋದು ಏನಾಗಕ್ ಸಾಧ್ಯ, ಅಪಾಯದತ್ತ ಸಾಗ್ತಾ ಇದೆ ಎನ್ನುವಂತಹ ಅರ್ಥವನ್ನ ಈ ಸಾಮಾಜಿಕ ವಿಘಟನೆಗೆ ನೀಡ್ತಾ ಇದೀವಿ ಅನ್ನುವಂಥದ್ದು. ಅಂದ್ರೆ ಸಾಮಾಜಿಕ ವಿಘಟನೆಯಿಂದ ಏನಾಗುತ್ತಪ್ಪ ಅಂದ್ರೆ ಇಡೀ ಸಮಾಜ ಅನ್ನುವಂಥದ್ದು ಏನಾಗಕ್ ಸಾಧ್ಯಪ್ಪ ಅಂದ್ರೆ ಓಳಾಗಕ್ಕೆ ಸಾಧ್ಯ. ಸಾಮಾಜಿಕ ಸಮಸ್ಯೆಗಳು ಹೆಚ್ಚಾದಂಗೆಲ್ಲ ಅಥವಾ ಸಾಮಾಜಿಕ ವಿಘಟನೆ ಎನ್ನುವಂಥದ್ದು ಆ ಉಲ್ಬಣಗೊಂಡಾಗ ನಮ್ಮ ಸಮಾಜದಲ್ಲಿ ಇರ್ತಕ್ಕಂತಹ ಎಲ್ಲಾ ಅಂಗಾಂಗಗಳಾಗಿರ್ಬೋದು ಅಥವಾ ಅಂದ್ರೆ ಸಂಸ್ಥೆಗಳಾಗಿರ್ಬೋದು ಇವೆಲ್ಲವುಗಳು ಏನಾಗಕ್ ಸಾಧ್ಯಪ್ಪ ಅಂದ್ರೆ ಬೇರೆ ಬೇರೆ ಆಗಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಅಂತಹ ಸ್ಥಿತಿಯಲ್ಲಿ ನಾವೇನ್ ನೋಡ್ತೀವಿ, ಇಂತಹ ಸ್ಥಿತಿಯಲ್ಲಿ ವ್ಯಕ್ತಿ ಸಮೂಹಗಳ ನಡುವೆ ಆಗಿರ್ಬೋದು, ಸಂಘ ಸಂಸ್ಥೆಗಳ ನಡುವೆ ಆಗಿರ್ಬೋದು ಸಂಘರ್ಷಗಳು ಏರ್ಪಡುವಂತಹ ಸಂಭವ್ಯ ಇರುತ್ತೆ. ಅಂದ್ರೆ ವ್ಯಕ್ತಿ ಸಮೂಹಗಳ ನಡುವೆ ಆಗಿರ್ಬೋದು ಅಥವಾ ಸಂಘ ಸಂಸ್ಥೆಗಳ ನಡುವೆ ಆಗಿರ್ಬೋದು ಸಂಘರ್ಷಗಳು ಹೆಚ್ಚಾಗಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂಥದ್ದು. ಅಂದ್ರೆ ಇಂತಹ ಸ್ಥಿತಿಯಲ್ಲಿ ವ್ಯಕ್ತಿಯ ಮನೋಭಾವ, ಅವನ ನೋಡುವಂತಹ ದೃಷ್ಟಿಕೋನ ಹಾಗೂ ಅವನಲ್ಲಿ ಇರ್ತಕ್ಕಂಥ ಸಾಮಾಜಿಕ ಮೌಲ್ಯಗಳ ನಡುವೆ ಏನಾಗಕ್ ಸಾಧ್ಯಪ್ಪ ಅಂದ್ರೆ ಗೊಂದಲಗಳಾಗಕ್ಕೆ ಅಥವಾ ಅವುಗಳ ನಡುವೆ ಏನಾಗ್ತಕ್ಕಂಥದ್ದಪ್ಪ ಅಂತ ಘರ್ಷಣೆಗಳಾಗ್ತಕ್ಕಂಥದ್ನ ನಾವು ನೋಡ್ತಾ ಇದೀವಿ ಅನ್ನುವಂಥದ್ದು. ಸೊ ಹಾಗಾಗಿ ಸಮಾಜದ ಅನನ್ಯ ಅಂಗಗಳು ತಮ್ಮ ನಡುವಿನ ಸಂತುಲನೆಯನ್ನ ಅಂದ್ರೆ ಸಂತುಲನೆಯನ್ನ ಕಳ್ಕೊಂಡಾಗ ಪರಸ್ಪರ ಏನಾಗಕ್ ಸಾಧ್ಯಪ್ಪ ಅಂದ್ರೆ ಹೊಂದಾಣಿಕೆಯನ್ನ ಮಾಡ್ಕೊಳಕ್ಕೆ ಅಸಮರ್ಥವಾಗಬಹುದು. ನಮ್ಮಲ್ಲಿ ಹೊಂದಾಣಿಕೆಗಳು ಇರುವುದರಿಂದಲೇ ನಮ್ಮಲ್ಲಿ ಏನಾಗಿದೆಯಪ್ಪ ಅಂದ್ರೆ ಎಲ್ಲಾ ಸಂಸ್ಥೆಗಳ ನಡುವೆ ಏನಾಗಿರ್ತಕ್ಕಂಥದ್ದು ಒಂದು ಸಾಮರಸ್ಯತೆ ಅನ್ನುವಂಥದ್ದು ಇರೋದ್ರಿಂದಲೇ ಸಮಾಜ ಅನ್ನುವಂಥದ್ದು ಸರಿಯಾದ ರೀತಿಯಲ್ಲಿ ನಡೆಯಕ್ಕೆ ಸಾಧ್ಯ. ಯಾವಾಗ ಈ ಸಾಮಾಜಿಕ ವಿಘಟನೆ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗ್ತದೋ ಆವಾಗ ಏನಾಗ್ ಸಾಧ್ಯ, ಈ ಎಲ್ಲಾ ಸಂಸ್ಥೆಗಳ ನಡುವೆ ಅಥವಾ ಅಂಗಾಂಗಗಳ ನಡುವೆ ಏನಾಗ್ ಸಾಧ್ಯ, ಹೊಂದಾಣಿಕೆ ಅನ್ನುವಂಥದ್ದು ಕಳೆದುಕೊಳ್ಳುತ್ತೆ. ಹೊಂದಾಣಿಕೆಯನ್ನ ಮಾಡ್ಕೊಳಕ್ ಸಾಧ್ಯವಾಗದೇ ಇದ್ದಾಗ ಸಮಾಜ ಅನ್ನುವಂಥದ್ದು ಅಸ್ತಿತ್ವದಲ್ಲಿ ಇರಕ್ಕೆ ಸಾಧ್ಯ ಇಲ್ಲ. ಇದರಿಂದ ಅನೇಕ ಸಮಸ್ಯೆಗಳು ಏನಾಗ್ತವೆ ಮತ್ತೆ ಉಲ್ಬಣ ಆಗ್ತಕ್ಕಂಥದ್ದನ್ನ ನಾವು ನೋಡ್ತೀವಿ ಅನ್ನುವಂಥದ್ದು. ಸೊ ಹಾಗಾಗಿ ಈ ಸಾಮಾಜಿಕ ವಿಘಟನೆ ಅನ್ನುವಂಥದ್ದು ಇದೆಯಲ್ಲ, ಇದನ್ನ ನಾವು ಸರಿಯಾದ ರೀತಿಯಲ್ಲಿ ಅಂದ್ರೆ ಇದು ಬರೋದ್ರಿಂದ ಸಾಮಾಜಿಕ ಸಮಸ್ಯೆಗಳು ಹೆಚ್ಚಾದಂಗೆಲ್ಲ ಏನಾಗ್ತಾ ಹೋಗ್ತದೆ, ನಮ್ಮಲ್ಲಿ ಸಾಮಾಜಿಕ ವಿಘಟನೆ ಎನ್ನುವಂಥದ್ದು ಉದ್ಭವ ಆಗುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಸಾಮಾಜಿಕ ಸಮಸ್ಯೆಗಳಿಂದ ನಿಯಂತ್ರಣವನ್ನ ಮಾಡಿದ್ದೇ ಆದ್ರೆ ನಮ್ಮಲ್ಲಿ ಸಂಘಟನೆ ಎನ್ನುವಂಥದ್ದು ಇರಕ್ ಸಾಧ್ಯ. ಇಲ್ಲ ಅಂದ್ರೆ ನಮ್ಮಲ್ಲಿ ವಿಘಟನೆಗಳು ಹೆಚ್ಚಾಗ್ತಾ ಹೋಗ್ತವೆ ಅನ್ನುವಂತಹ ಮಾಹಿತಿಯನ್ನ ಇಲ್ಲಿ ನೋಡ್ಬೋದು ಅನ್ನುವಂಥದ್ದು. ಜೊತೆಗೆ ಇಲ್ಲಿ ಸಾಮಾಜಿಕ ವಿಘಟನೆಯ ಬಗ್ಗೆ ಕೆಲವೊಂದು ವ್ಯಾಖ್ಯಾನಗಳನ್ನ ನೀಡಿದ್ದಾರೆ. ಅದರಲ್ಲಿ ಫಸ್ಟ್ನೇದಾಗಿ ನಾವು ನೋಡಿದ್ದೆ ಆದ್ರೆ ಎಮಿಲಿ ಡರ್ಕಿಮ್ ರವರು ಒಂದು ವ್ಯಾಖ್ಯಾನವನ್ನ ನೀಡಿದ್ದಾರೆ. ಏನು, ಸಾಮಾಜಿಕ ವಿಘಟನೆ ಅನ್ನುವಂಥದ್ದು ಸಾಮಾಜಿಕ ಅಸಮತೋಲನದ ಮತ್ತು ಸಮಾಜದ ಸದಸ್ಯರುಗಳ ನಡುವೆ ಸಾಮಾಜಿಕ ಐಕ್ಯಮತ್ಯ ಮತ್ತು ಸಹಮತವಿಲ್ಲದಿರುವುದರ ಸ್ಥಿತಿಯಾಗಿರುತ್ತೆ. ನೋಡಿ ಬರ್ಕೊಳ್ಳಿ, ಡರ್ಕಿಮ್ ಅನ್ನುವಂಥವ್ರು ಏನ್ ಹೇಳಿದ್ದಾರೆ, ಸಾಮಾಜಿಕ ವಿಘಟನೆಯು ಸಾಮಾಜಿಕ ಅಸಮತೋಲನದ ಮತ್ತು ಸಮಾಜದ ಸದಸ್ಯರುಗಳ ನಡುವೆ ಸಾಮಾಜಿಕ ಐಕ್ಯಮತ್ಯ ಮತ್ತು ಸಹಮತವಿಲ್ಲದಿರುವ ಸ್ಥಿತಿಯಾಗಿರುತ್ತದೆ. ಅಲ್ವಾ? ಅಂದ್ರೆ ಅವ್ರು ಏನ್ ಹೇಳ್ತಾರೆ, ಅವ್ರು ಒಂದು ಎದರಲ್ಲಿ ಇದು ನೀವು ನೋಡಿರ್ಬೋದು, ಎಮಿಲಿ ಡರ್ಕಿಮ್ ರವರು ಒಂದು ಶ್ರಮ ವಿಭಜನೆ ಅಂತ ಹೇಳಿದೆ, ಅಂದ್ರೆ ಡಿವಿಷನ್ ಆಫ್ ಲೇಬರ್ ಇನ್ ಸೊಸೈಟಿ ಅಂತ ಅಲ್ವಾ. ಸೊ ಅಲ್ಲಿ ಏನ್ ಹೇಳ್ತಾರೆ, ಈ ವಿಘಟನೆ ಅಂದ್ರೆ ಏನಪ್ಪಾ ಅಂದ್ರೆ ಸಾಮಾಜಿಕ ಅಸಮತೋಲನ. ನಮ್ಮಲ್ಲಿ ಸಮಾಜದಲ್ಲಿ ಇರುವಂತಹ ಸಂಸ್ಥೆಗಳ ನಡುವೆ ಸಮೂಹಗಳ ನಡುವೆ ಏನಾಗ್ತಕ್ಕಂಥದ್ದು ಸಮತೋಲನ ಅನ್ನುವಂಥದ್ದು ಒಂದಾಗಿ ಇಲ್ಲದೆ ಇದ್ದಾಗ ಅಥವಾ ಅಲ್ಲಿ ಇರುವಂತಹ ಆ ಸಂಸ್ಥೆಗಳಲ್ಲಿ ಇರುವಂತಹ ಅಥವಾ ಆ ಸಮೂಹಗಳಲ್ಲಿ ಇರುವಂತಹ ಸದಸ್ಯರುಗಳ ನಡುವೆ ಅಲ್ಲಿರುವಂತಹ ಜನರ ನಡುವೆ ಏನಾಗ್ತಕ್ಕಂಥದ್ದು ಐಕ್ಯಮತ್ಯತೆ ಇಲ್ಲದೆ ಇದ್ರೆ, ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆ ಇಲ್ಲದೆ ಇದ್ರೆ ಅಥವಾ ಅವರಲ್ಲಿ ಸಹಮತ ಇಲ್ಲದೆ ಇದ್ರೆ, ಒಂದಕ್ಕೊಂದು ಸಹಮತ ಇಲ್ಲದೆ ಇದ್ದಾಗ ಏನ್ ಉಂಟಾಗಕ್ ಸಾಧ್ಯಪ್ಪ ಅಂದ್ರೆ ಈ ಸಾಮಾಜಿಕ ವಿಘಟನೆ ಅನ್ನುವಂಥದ್ದು ಉಂಟಾಗಕ್ಕೆ ಸಾಧ್ಯ ಅವರು ಹೇಳಿರ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ಸಾಮಾಜಿಕ ವಿಘಟನೆ ಅನ್ನುವಂಥದ್ನ ಇಲ್ಲಿ ನಾವು ನೋಡಕ್ಕೆ ಸಾಧ್ಯ ಅನ್ನುವಂಥದ್ದು. ಜೊತೆಗೆ ಹ್ಯಾನ್ಬರ್ಗ್ ಮತ್ತೆ ನೀಮ್ಕಾಫ್ ಅನ್ನುವಂಥವ್ರು ಇಲ್ಲಿ ಕೆಲವೊಂದು ವ್ಯಾಖ್ಯಾನಗಳನ್ನ ನೀಡಿದ್ದಾರೆ. ಅವರು ಸಂಸ್ಕೃತಿಯ ವಿವಿಧ ಅಂಗಗಳ ನಡುವಿನ ಸಾಮರಸ್ಯ ಕಲಕಿದಾಗ
ವಿವಿಧ ಸಂಸ್ಕೃತಿಯ ವಿವಿಧ ಅಂಗಗಳ ನಡುವೆ ಸಾಮರಸ್ಯ ಕಲಕಿದಾಗ ಸಾಮಾಜಿಕ ವಿಘಟನೆ ಸಂಭವಿಸುತ್ತದೆ. ನೋಡಿ, ಅಂದ್ರೆ ನಮ್ಮ ಸಂಸ್ಕೃತಿಯಲ್ಲಿ ಇರ್ತಕ್ಕಂತಹ ವಿವಿಧ ಅಂಗಗಳ ನಡುವೆ ನಾವೇನಾದ್ರೂ ಸಾಮರಸ್ಯತೆ ಅನ್ನುವಂಥದ್ನ ನಾವು ಕಲಕಿದಾಗ, ಅಥವಾ ಸಾಮರಸ್ಯತೆಯ ಬಗ್ಗೆ ಅಥವಾ ಘರ್ಷಣೆಗಳಾದಾಗ, ಅಥವಾ ಏನಾದ್ರು ಗಲಾಟೆಗಳಾದಾಗ ಅವುಗಳ ನಡುವೆ ನಾವು ಹೊಂದಾಣಿಕೆಯನ್ನು ಮಾಡ್ಕೊಳ್ಳದೆ ಇದ್ದಾಗ ಏನಾಗ ಸಾಧ್ಯ, ಸಾಮಾಜಿಕ ವಿಘಟನೆ ಎನ್ನುವಂಥದ್ದು ತಲೆದೋರುತ್ತೆ ಎನ್ನುವಂತ ಮಾತನ್ನ ಅಕ್ಬರ್ ಮತ್ತು ನೀಮ್ ಕಾಪ್ ಅವರು ತಿಳಿಸಿದ್ದಾರೆ ಅನ್ನುವಂಥದ್ದು. ಸೊ ಹಾಗಾಗಿ ಸಾಮಾಜಿಕ ಸಮಸ್ಯೆಗಳು ಹೆಚ್ಚಾದಂಗಿಲ್ಲ ಈ ಸಾಮಾಜಿಕ ವಿಘಟನೆ ಎನ್ನುವಂಥದ್ದು ಕೂಡ ಏನಾಗ್ತಾ ಹೋಗುತ್ತಪ್ಪ ಅಂದ್ರೆ ಹೆಚ್ಚಾಗ್ತಾ ಹೋಗ್ತಕ್ಕಂಥದ್ದು ಕೂಡ ನಾವು ನೋಡಕ್ಕೆ ಸಾಧ್ಯತೆ ಇದೆ ಎನ್ನುವಂಥದ್ದು. ನೆಕ್ಸ್ಟ್ ನಾವು ಸಾಮಾಜಿಕ ವಿಘಟನೆಯ ಪ್ರಕಾರಗಳು ನೆಕ್ಸ್ಟ್ ನಾವು ನೋಡಿದ್ದೆ ಆದ್ರೆ ಸಾಮಾಜಿಕ ವಿಘಟನೆಯ ಪ್ರಕಾರಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಟೈಪ್ಸ್ ಆಫ್ ಸೋಷಿಯಲ್ ಡಿಸ್ಆರ್ಗನೈಸೇಷನ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಇಲಿಯಟ್ ಮತ್ತು ಮೆರಿಲ್ ಅನ್ನುವಂಥವರು ಸೋಷಿಯಲ್ ಡಿಸ್ಆರ್ಗನೈಸೇಷನ್ ಎನ್ನುವಂತಹ ಗ್ರಂಥದಲ್ಲಿ ಇವ್ರು ಏನ್ ಮಾಡಿದಾರಪ್ಪ ಅಂದ್ರೆ ಈ ಸಾಮಾಜಿಕ ವಿಘಟನೆಯ 3 ಪ್ರಕಾರಗಳ ಬಗ್ಗೆ ಅವ್ರು ಏನ್ ಮಾಡಿದಾರಪ್ಪ ಅಂದ್ರೆ ಪ್ರಸ್ತಾಪನೆಯನ್ನ ತಿಳಿಸಿದ್ದಾರೆ ಎನ್ನುವಂಥದ್ದು. ಯಾರು? ಇಲಿಯಡ್ ಮತ್ತು ಮೆರಿಲ್ ಅನ್ನುವಂಥವರು ಸೋಷಿಯಲ್ ಡಿಸ್ಆರ್ಗನೈಸೇಷನ್ ಅನ್ನುವಂತಹ ಗ್ರಂಥದಲ್ಲಿ ಈ ಸಾಮಾಜಿಕ ವಿಘಟನೆಗೆ ಇರ್ತಕ್ಕಂಥ 3 ಪ್ರಕಾರಗಳ ಬಗ್ಗೆ ತಿಳಿಸಿದ್ದಾರೆ. ಫಸ್ಟ್ನೇದಾಗಿ ನಾವು ನೋಡಿದ್ದೆ ಆದ್ರೆ ವೈಯಕ್ತಿಕ ವಿಘಟನೆ. ಫಸ್ಟ್ ಒನ್ ವೈಯಕ್ತಿಕ ವಿಘಟನೆ, ಡಿಸ್ಆರ್ಗನೈಸೇಷನ್ ಆಫ್ ಇಂಡಿವಿಜುವಲ್, ವೈಯಕ್ತಿಕ ವಿಘಟನೆ. ಎರಡನೆಯದು ಕೌಟುಂಬಿಕ ವಿಘಟನೆ, ಡಿಸ್ಆರ್ಗನೈಸೇಷನ್ ಆಫ್ ಫ್ಯಾಮಿಲಿ, ಥರ್ಡ್ ಒನ್ ಸಾಮುದಾಯಿಕ ವಿಘಟನೆ, ಡಿಸ್ಆರ್ಗನೈಸೇಷನ್ ಆಫ್ ಕಮ್ಯುನಿಟಿ, ಸೊ ಅಂದ್ರೆ ಈ ಮೂರು ಪ್ರಕಾರಗಳನ್ನ ಇಲಿಯಡ್ ಮತ್ತು ಮೆರಿಲ್ ರವರು ಈ ಡಿಸ್ಆರ್ಗನೈಸೇಷನ್ ಆಫ್ ಅನ್ನುವಂತಹ ಸೋಷಿಯಲ್ ಡಿಸ್ಆರ್ಗನೈಸೇಷನ್ ಅಂತ ಗ್ರಂಥದಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ತಿಳಿಸಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಫಸ್ಟ್ನೇದಾಗಿ ನಾವು ನೋಡಿದ್ದೆ ಆದ್ರೆ ವೈಯಕ್ತಿಕವಾಗಿ ವಿಘಟನೆ. ಫಸ್ಟ್ ವ್ಯಕ್ತಿ ಏನಾಗ್ತಾನೆ, ವಿಘಟನೆಯನ್ನ ಹೊಂದ್ತಾನೆ. ಎರಡನೇದಾಗಿ ಕೌಟುಂಬಿಕ ವಿಘಟನೆ, ಕುಟುಂಬದ ಒಳಗಿರ್ತಕ್ಕಂಥ ಸದಸ್ಯರ ಏನಾಗ್ತಕ್ಕಂಥದ್ದು ವಿಘಟನೆಯನ್ನ ಹೊಂದುತ್ತೆ. ಜೊತೆಗೆ ಕುಟುಂಬ ಆದ ಮೇಲೆ ಸಮುದಾಯ, ನಾವಿರುವಂತ ಸಮುದಾಯ ಏನಾಗಕ್ ಸಾಧ್ಯಪ್ಪ ಅಂದ್ರೆ ವಿಘಟನೆಯನ್ನ ಹೊಂದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತ ಮಾತನ್ನ ಇಲ್ಲಿ ಹೇಳಿರ್ತಕ್ಕಂಥದ್ದು. ಸೊ ಇವಿಷ್ಟು ಅಂದ್ರೆ ಸಾಮಾಜಿಕ ವಿಘಟನೆಯ ಪ್ರಕಾರಗಳು ಅಂತ ಹೇಳಿ ಕರಿತೀವಿ ಇದನ್ನ ಮುಂದಿನ ತರಗತಿಯಲ್ಲಿ ನಾವು ಕೂಲಂಕುಷವಾಗಿ ಇದ್ರ ಬಗ್ಗೆ ನಾವು ಡಿಸ್ಕಸ್ ಅನ್ನ ಮಾಡೋಣ. ಸೊ ಇದರಲ್ಲಿ ನಿಮಗೆ ಏನಾದ್ರೂ ಸಮಸ್ಯೆಗಳಿದ್ರೆ ಅಥವಾ ನಿಮಗೆ ಏನಾದ್ರೂ ಇಲ್ಲಿ ತನಕ ಹೇಳಿದ್ರಲ್ಲಿ ಯಾವ್ದಾದ್ರು ಅರ್ಥ ಆಗದೆ ಇದ್ರೆ ಕೇಳ್ಬೋದು. ಹಲೋ 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 ಅರ್ಥ ಆಗಿದೆನಾ? ಅರ್ಥ ಆಗ್ತಿದೇನಾ ನಾನು ಹೇಳ್ತಿರೋದು? ಹಾ, ಏನಾದ್ರೂ ನಿಮಗೆ ಅರ್ಥ ಆಗದೆ ಇದ್ರೆ ಅಥವಾ ಏನಾದ್ರೂ ಸಮಸ್ಯೆ ಇದ್ರೆ ಕೇಳ್ಬೋದು. ಯಾವ್ದಾದ್ರು ಡೌಟ್ಸ್ ಗಳಿದ್ರೆ ಬೇಕಾದ್ರೆ ಕೇಳ್ಬೋದು. ನಗಮ, ಪೂಜಾ, ಕಾವ್ಯ, ಸಾನಾ, ಅರ್ಥ ಆಗ್ತಿದೆನಾ? ಏನಾದ್ರೂ ಸಮಸ್ಯೆಗಳಿದ್ರೆ ಅಥವಾ ಅರ್ಥ ಆಗದೆ ಇದ್ರೆ ಕೇಳ್ಬೋದು. ರಾಕೇಶ, ಹ ಎಂತ?
ಚಂದ್ರಕಲಾನ ಸೇರಿಲ್ವಾ ಅಂದ್ರೆ ಈಗ ಕಳ್ಸಿರ್ಬೇಕು ಅದನ್ನ. ಅದ ಆಮೇಲೆ ಅಕ್ಸೆಪ್ಟ್ ಮಾಡ್ತೀನಿ ಬಿಡು. ಅರ್ಥ ಆಗ್ತಿದೆಯಲ್ಲ? ಆ ಹಂಗೆ ಅರ್ಥ ಮಾಡ್ಕೊಳ್ಳೇಬೇಕು, ಏನು ಮಾಡಂಗಿಲ್ಲ. ಮಾಡೋಣ ಎಲ್ಲ ಕ್ಲಾಸು ಕಂಪ್ಲೀಟ್ ಒಂದು ಚಾಪ್ಟರ್ ಮುಗಿಲಿ. ಮುಂದಿನ ತರಗತಿಯಲ್ಲಿ ನಾವು ಇದನ್ನ ಸಾಮಾಜಿಕ ವಿಘಟನೆ ಇರ್ತಕ್ಕಂತಹ ಪ್ರಕಾರಗಳಿದಾವಲ್ಲ, ಆ ಪ್ರಕಾರಗಳ ಬಗ್ಗೆ ಮತ್ತೆ ಅದರಲ್ಲಿ ಬರುವಂತಹ ಲಕ್ಷಣಗಳಿದಾವೆ. ಮುಖ್ಯ ಪ್ರಿನ್ಸಿಪಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಸೊ ಆ ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನ ಕೂಡ ನಾವು ಮುಂದಿನ ತರಗತಿಯಲ್ಲಿ ನಾವು ಡಿಸ್ಕಸ್ ಅನ್ನ ಮಾಡೋಣ. ಆಗ್ಬೋದಾ? ಓಕೆ, ಬೇರೆ ಏನು ಇಲ್ಲಲ್ಲ? ಓಕೆ, ಥ್ಯಾಂಕ್ ಯು.